ಚಿತ್ರದುರ್ಗದ ಕಲ್ಲಿನ ಕೋಟೆ, ಚಿತ್ರದುರ್ಗದ 7 ಸುತ್ತಿನ ಕಲ್ಲಿನ ಕೋಟೆ ನೋಡೋಣ ಬನ್ನಿ. ಏಳು ಸುತ್ತಿನ ಕೋಟೆಗಳಲ್ಲಿ ಆಲ್ರೆಡಿ 1-2 ಸುತ್ತಿನ ಕೋಟೆ ಜನ ಮನೆ ಕಟ್ಟಿದ್ದಾರೆ. ಓಕೆ, ಮೊದಲೇ ಸುತ್ತಿನ ಕೋಟೆ ರಂಗಾಯಣ ಬಾಗಿಲು, 2ನೇ ಸುತ್ತಿನ ಕೋಟೆ ಗಾರೆ ಬಾಗಿಲು. ಈ ರಂಗಾಯಣ ಬಾಗಿಲು ಅಂತ ಯಾಕೆ ಕರೆದ್ರಪ್ಪ ಅಂದ್ರೆ ಆಗಿನ ಕಾಲದಲ್ಲಿ ದಾವಣಗೆರೆ ಜಿಲ್ಲೆ ನೀರ್ತಡಿ ರಂಗನಾಥ ಸ್ವಾಮಿಗೆ ಪಾಳೆಗಾರರು ನಡ್ಕೊಂತಿದ್ರಿಂದ ರಂಗಾಯಣ ಬಾಗಿಲು ಅಂತ ಕರೆದು ಡಿಸ್ಟಿಕ್ ಹಾಸ್ಪಿಟ್ಲ್ ಮುಂದೆ ಬರುತ್ತೆ. ಓಕೆ, ಹೇಳೋದು ಗಾರೆ ಬಾಗಿಲು, ತೆಂಗಿನ ಪಕ್ಕ ಗಾರೆ ಬಾಗಿಲು, ಗಾರೆಯಿಂದ ಕಟ್ಟಿರ್ತಕ್ಕಂಥ ಬಾಗಿಲು. ನೀವು ಆಲ್ರೆಡಿ ಬಂದಿರೋದು ಕೋಟೆ 3ನೇ ಸುತ್ತಿನ ಕೋಟೆ ಬಾಗಿಲು. 3ನೇ ಸುತ್ತಿನ ಕೋಟೆ ಎಂಟ್ರೆನ್ಸ್ ಆಗುತ್ತಿಲ್ಲ. ಹಾವಿನ ಚಿತ್ರ ಕಾಣಿಸ್ ನೋಡಿದ್ರೆ ಹಾವಿನ ತರನೇ ಕೋಟೆ ಕಟ್ಟಿದ್ರೆ ಕೋಟೆಗೆ ನೇರವಾದ ಮಾರ್ಗಲ ಜಿಗ್ಜಾಗು ಅಂತ ಕರಿತೀವಿ. ಹಾವಿನ ಚಿತ್ರ ನೋಡಿದ್ರೆ ಪೂರ್ಣಕುಂಭ ಕಳಶದ ಬಂದಿರತಕ್ಕಂಥ ಒಳಗೆ ಸ್ವಾಗತ ಕೋರುವ ಚಿಹ್ನೆ. ಸುಕ್ಕುಮುನಿ ಗಣಪತಿ ವಿಷ್ಣುವ್ರು ಪೂಜೆ ಮಾಡ್ತಕ್ಕಂಥ ದೇವರುಗಳು. ಹಂಸ ಪಕ್ಷಿನ ಮುತ್ತಿನ ಸರ್ನ ಯಾವ ರೀತಿ ಕಚ್ಚುತ್ತೋ ಅದೇ ರೀತಿ ಸುಲಭವಾದ ರೀತಿ ಕೋಟೆ ಕಟ್ಟಿದ್ದಾರೆ. ಸೆಕೆಂಡ್ ಒಂದು ನಾಯಿ ಚಿತ್ರ ಕಾಣುತ್ತೆ. ಹೌದು, ಒಬ್ಬ ಸೈನಿಕರು ಏನಪ್ಪ ಅಂದ್ರೆ ಇಲ್ಲಿ ಸೈನಿಕರು ಒಂದು ನಾಯಿ ಥರ ಒಂದು ರಾಜನ ಹತ್ರ ಸೈನಿಕರು ನಿಯತ್ತಿದ್ದ ಕಾಯ್ತಿದ್ರು ಅನ್ನೋಕ್ಕೆ ನಾಯಿ ಚಿತ್ರ ಮಾಡಿದ್ದಾರೆ. ದೃಷ್ಟಿ ತಗಲು ಬರಂತ ದೃಷ್ಟಿಗೊಂಬೆ ಮಾಡಿದ್ದಾರೆ ಇಲ್ಲಿ. ಇದು ಆನೆಂದಿರು ಕುಡಿಯೋ ತೊಟ್ಟೆ. ಇದು ಬಸವ ಲಿಂಗ ಪಾರ್ವತಿ ಒಂದು ಆರಾಧಕರು ಅಂತ ಹೇಳ್ತೀವಿ ನಾವು. ದೈವಾನುಭೂತ ಸಂಪತ್ತಿಗಳು. 5 ಅಂಚನ ಗಂಡ ಬೆರಂಡ, ಪಾಳೆಗಾರದು ಗರುಡ ಆಂಜನೇಯ, ಕೋಟೆ ಸುಂದರವಾಗಿಲ್ಲ ಅಂತ ಹೇಳ್ತಾ ಅಲಂಕಾರಿಕ ಚಿತ್ರಗಳು ಅಂತ ಕರಿತೀವಿ ನಾವು. ಮೇಲಿರೋದು ಅಂದರೆ ಡೆಕೋರೇಷನ್ ಹಂಗೆ. ಓಕೆ, ಸೊ ಮೊದಲು 2 ಸುತ್ತು ಎಲ್ಲ ಸಿಟಿ ಇಂಪ್ರೂವ್ಮೆಂಟ್ ಆಗಿರೋದು. ಇದು ಯಾವ ಬಾಗಿಲು? ಇದು 3ನೇ ಸುತ್ತಿನ ಕೋಟೆ. ಇದು ಓಕೆ, ಕಾಮನ್ ಬಾಗಿಲು ಅಂತ ಕರಿತೀವಿ. 1568ರಲ್ಲಿ ಮತ್ತಿ ತಿಮ್ಮನ ನಾಯಕ ರಾಜದಕ್ಕೆ ತಳದೆ ಹಾಕ್ಸಿದ್ದಾರೆ. ಕಾಮಗೇತಿ ವಂಶಸ್ಥರು, ಆ ಕುಲ ಬೆಡಗು ಅಂತ ಹೇಳ್ತೀವಿ ನಾವು. ಅದಕ್ಕೆ ಕಾಮಗೇತಿ ವಂಶಸ್ಥಳನ್ನು ಕಾಮನ್ ಬಾಗಿಲು. ದೊಡ್ಡ ಬಾಗಿಲಾಗ ರಾಜರು ಬಂದಾಗ, ಆನೆಗಳು ಬಂದಾಗ ಮಾತ್ರ ಬಾಗಿಲು ತೆಗೆಯರು. ಸಣ್ಣ ಬಾಗಿಲಲ್ಲಿ ಸೈನಿಕರು ಮತ್ತು ಪ್ರಜೆಗಳು ಬರ್ತಿದ್ರು. ಓಕೆ, ಅದಕ್ಕೆ ಇದನ್ನು ಹುಲಿಮುಖದ ಬಾಗಿಲು ಅಂತ ಕರೀತಾರೆ. ಹಳೆಗಾಲದ ಕಾಲಾವಧಿ 1568ರಿಂದ 1779. ಈ ಕೋಟೆ ಕಟ್ಟಲಿಕ್ಕೆ ತೆಗೆದುಕೊಂಡಿರತಕ್ಕಂಥ ಸಮಯ 211 ವರ್ಷ ಅಂತ ಹೇಳ್ತೀವಿ. ಅದರಲ್ಲಿ ಮದ್ಕಾರ ರಾಯಕನ ಫೇಮಸ್ ಇವತ್ತು. ಇಲ್ಲಿ ಹೈದರಾಲಿ ಮತ್ತು ಟಿಪ್ಪು ತಂದೆ ಮಗ 20 ವರ್ಷ ಆಳವ್ರೆ. ಇಂಗ್ಲೀಷರು 10 ವರ್ಷ ಆಳಿದ್ದಾರೆ. ಮೈಸೂರು ಮಗ 5 ವರ್ಷ ಆಳಿದ್ದಾರೆ. 1956ಕ್ಕೆ ಕರ್ನಾಟಕ ಏಕೀಕರಣ ಅಂತ ಆಗುತ್ತೆ. 1958ಕ್ಕೆ ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಸೇರಿಸೋದು. ಹತ್ತಾರು ಹಳ್ಳಿಗಳಿಂದ ಈ ರೈತರು ಕೊಟ್ಟಂಥ ಹೊಂಗೆ ಎಣ್ಣೆ, ಹರಳೆಣ್ಣೆ, ಬೇವಿನ ಎಣ್ಣೆ, ಎಳ್ಳೆಣ್ಣೆ ತಂದಿಲ್ಲ ಹಾಕರು. ದೊಡ್ಡ ಟ್ಯಾಂಕ್ ಸ್ಟಾಕ್ ಮಾಡಲಿಕ್ಕೆ, ಸಣ್ಣ ಟ್ಯಾಂಕ್ ಡೈಲಿ ಯೂಸ್ ಮಾಡಲಿಕ್ಕೆ. ಈಗ ನಮಗೆಲ್ಲ ಕರೆಂಟ್ ಬಂದಿರೋದು 1902ರಲ್ಲಿ. ಶಿವನ ಸಂಬಂಧ ಕರೆಂಟ್ ಬರುತ್ತೆ. ಅದಕ್ಕೆ ಮುಂಚೆ ಕರೆಂಟ್ ಇರಲಿಲ್ಲ. ಹೌದು, ದಾನದತ್ತಿಯಾಗಿ ಕೊಟ್ಟಿರ್ತಕ್ಕಂಥ ಎಣ್ಣೆನಲ್ಲಿ ಸ್ಟಾಕ್ ಮಾಡ್ತಿದ್ರು. ಯಾವುದಾದ್ರು ಎಣ್ಣೆ? ಹೊಂಗೆ ಎಣ್ಣೆ, ಹರಳೆಣ್ಣೆ, ಬೇವಿನ ಎಣ್ಣೆ, ಎಳ್ಳೆಣ್ಣೆ. ಇದು 9 ಅಡಿ ಆಳ ಐತೆ, 11 ಅಡಿ ಉದ್ದ ಬರ್ತದೆ ಸರ್. ಇದು 3 ಅಡಿ ಆಳ ಬರ್ತದೆ. 2 ಒಂದೇ ಕಲ್ಲಲ್ಲಿ ಕೊಡ್ತಿರೋದು. ಒಂದೇ ಕಲ್ಲಲ್ಲೇ ಕಟ್ ಮಾಡಿದ್ದಾರೆ. 911 ಡಿಪ್, 3 ಫೀಟ್ ಡಿಪ್ ಇದು. ಈ ಎಣ್ಣೆ ಕೂಡ ಕಾಯಕ್ಕೆ ವಾಚ್ಮ್ಯಾನ್ ಕಾಯ್ತದ್ದು. ಓಕೆ, ಅದಕ್ಕೆ ನಾವು ಇದನ್ನು ಕಾವಲುಗಾರ ಮನೆ ಅಂತ ಕರಿತೀವಿ. ಈ ಕಾವಲುಗಾರ ಮನೆ ಅಂತ ಏನು ಕರಿತಪ್ಪ ಅಂದ್ರೆ ಕಲ್ಲಿನ ಮಾಡಿ ಗೆರೆ ಕಾಣ್ತಾವೆ. ಹೌದು, ಮಳೆ ಬಂದ ನೀರು ಒಳಗಡೆ ಜರುಗ್ ಬಂದ ಟೈಮಲ್ಲಿ ಸಜ್ಜೆ ಮಾಡ್ತಾವಲ್ಲ ಹಂಗೆ ಪಂಜಿಡ್ಲಿಕ್ಕೆ ಹೋಲ್ ಮಾಡಿದಾರೆ ಸ್ವಾಮಿ. ಓಕೆ, ಎಣ್ಣೆ ಕೂಡ ಮತ್ತು ಕಾವಲುಗಾರ ಮನೆ ಅಂತ ಕರಿತೀವಿ ಇದನ್ನು. ಆಯಿಲ್ ಸ್ಟೋರೇಜ್. 1765ರಲ್ಲಿ ಹೈದರಾಲಿ ನಮ್ಮ ಚಿತ್ರದುರ್ಗ ಕೋಟೆಗೆ ಫಸ್ಟ್ ಟೈಮ್ ದಂಡೆತ್ ಬಂದಾಗ ಕಾಲೇಜುಗಳೆಲ್ಲ ಇರಲಿಲ್ಲ. ಹೈದರಾಲಿ ಮತ್ತು ಪಾಳ್ಯಗೂ ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಪಿರಂಗಿಗುಂಡಿಂದ ಪಿರಂಗಿಗುಂಡಿಗೆ ಹರಿಬಿಟ್ಟು ಗುಂಡು ಸಿಡಿದಿರ್ತಕ್ಕಂಥ ಜಾಗ. ಅದಕ್ಕೆ ನಾವು ಇದನ್ನು ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಕರಿತೀವಿ. ಓಕೆ, ಅದಕ್ಕೆ ನಿಮಗೆಲ್ಲ ನಾಗರಾಜ ಸಿನಿಮಾದಲ್ಲಿ ಚೌ ದೇಶಂಕರು ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಹಾಡ್ಬಾರ್ದು. 4ನೇ ಸುತ್ತಿನ ಕೋಟೆ ಬಾಗಿಲು ವೀರಭದ್ರನ ಬಾಗಿಲು ಅಂತ ಕರೀತಾರೆ. ಓಕೆ, ಮುಂದೆ ಯುದ್ಧ ನಡೆದಂತಹ ಜಾಗದಷ್ಟೇ ಈ ಬಾಗಿಲಿಗೆ ಮೆನ್ಷನ್ ಮಾಡೋದಕ್ಕೆ ವೀರಭದ್ರನ ಬಾಗಿಲು.
ಹ್ಞೂ ಎಲ್ಲ ಬಾಗಿಲು ವುಡನ್ ಡೋರ್ಸ್ ಇದ್ದು ಕಾಲಕ್ರಮಣಿಗೆ ನಶಿಸೋದು. ಹ್ಞೂ ಈ ಎಲ್ಲ ಬಾಗಿಲುಗಳು ಹೋಗಿದೆ, ವುಡನ್ ಬಾಗಿಲುಗಳು. ಡೋರ್ ಅಂತ ಹೇಳ್ತೀವಿ ನಾವು. ಹಾಂ ಸೊ ಇಲ್ಲಿದೆ ಇಲ್ಲ ಅದು ಡೋರ್ ಫಿಕ್ಸ್ ಮಾಡೋದು. ಇದು 4ನೇ ಸುತ್ತ ಆಯ್ತು ಇವಾಗ. 4th ಎಂಟ್ರೆನ್ಸ್. ಇದಕ್ಕೆ ನಾವು ಅಗ್ನೀಶ್ವರನ ದೇವಸ್ಥಾನ ಅಂತ ಹೇಳ್ತೀವಿ. ಹ್ಞೂ ಮಳೆಗಾಲ ಕಾಲದಲ್ಲಿ ಪೂಜೆ ಮಾಡೋರು ಈಗ ಭಿನ್ನ ಆಗಿರ್ತಕ್ಕಂಥ ಮೂರ್ತಿ ಪೂಜೆ ಇಲ್ಲ, ಡೆಸ್ಟ್ರಾಯ್ಡ್ ಅಂತ ಹೇಳ್ತೀವಿ. ಹೊಡೆದಾಗಿರ್ತಕ್ಕಂಥ ಮೂರ್ತಿ ಪೂಜೆ ಇಲ್ಲ, ಈಗ ಭಿನ್ನ ಆಗಿರೋದ್ರಿಂದ ಪೂಜೆ ಇಲ್ಲ. ಭಿನ್ನ ಆಗಿರೋದ್ರಿಂದ ಪೂಜೆ ಇಲ್ಲ. ದೀಪ ಹಚ್ಚಲಿಕ್ಕೆಲ್ಲ ಗೂಡುಗಳು ಆಮೇಲೆ ಅಗ್ರಣೆ ಹಾಕ್ಬಿಟ್ಟೆಲ್ಲ ದೀಪ ಹಚ್ಚುತ್ತಿದ್ರು. ಹ್ಞೂ ಅದಕ್ಕೆ ನಾವು ದೀಪದ ಗೂಡುಗಳು ಅಂತ ಕರಿತೀವಿ. ನೋಡ್ರಿ ಇದೆಲ್ಲ ಲೇಪನ ಮಾಡಿದ್ದಾರೆ. ಆವಾಗಿನ ಕಾಲದಲ್ಲಿ ಸಿಮೆಂಟ್ ಇರಲಿಲ್ಲ. ಹ್ಞೂ ಹ್ಞೂ ಅಂಟು ಕಾಯಿ, ಗಂಧಕ, ಲೋಳೆ ರಸ, ಪತ್ರೆಕಾಯಿ ಮರದಂಟು ಹಾಕಿ ಗಾರೆ ಮಾಡ್ತಿದ್ರು. ಓಕೆ. ಆ ಗಾರೆ ಲೇಪನ ಮಾಡೋದು ಬಿದ್ದೋಗಿ ಸ್ವಲ್ಪ ಉಳಿದೈತೆ ಅಷ್ಟೇ. ಸ್ವಲ್ಪ ಉಳ್ದತ್ ಅಂತ ಹೇಳ್ಬೇಕಾದ್ರೆ ನೀವು ಅಷ್ಟೇ. ಓಕೆ. ಕಣ್ಣಿದ್ರೆ ಕನಕಗಿರಿ ಅಂದರೆ ಕೊಪ್ಪಳ ಜಿಲ್ಲೆ ಕನಕಗಿರಿ ದೇವಸ್ಥಾನದಲ್ಲಿ 2 ಕಣ್ಣು ಸಾಲದಂತ ಕನಕಗಿರಿ ದೇವಸ್ಥಾನ ನೋಡಕ್ಕೆ ಕಣ್ಣಿದ್ರೆ ಕನಕಗಿರಿ, ಕಾಲಿದ್ರೆ ಚಿತ್ರದುರ್ಗ ಮತ್ತು ಹಂಪಿ ಅಂತ ಹೇಳ್ತಾರೆ. ಇದು ಸ್ಟ್ರೈನ್ ಇದೆ. ಸೊಕ್ಕಿದ್ರೆ ಯಾಣ, ಸಿರ್ಸಿ ಕಾರವಾರ, ವೈನಿಶಿಕ್ ಹತ್ತಕ್ಕೆ ಶ್ರಮ ಇರ್ಬೇಕಲ್ಲಿ. ಒಂದು ಮೆಂಟಲ್ ಪಿಜಿಗೆ ಹತ್ತಿ ನೋಡ್ಬೇಕು ಅದನ್ನು. ದುಡ್ಡಿದ್ರೆ ಗೋಕರ್ಣ, ರೊಕ್ಕಿದ್ರೆ ಗೋಕರ್ಣ. ಅಲ್ಲಿ ಒಂದು ಆತ್ಮಲಿಂಗ ನೋಡ್ಕೋದ್ರು ಅಲ್ಲಿ ದುಡ್ಡುಗಳನ್ನೆಲ್ಲ ಸರಿಯಾಗಿ ಜನಗಳ ಹತ್ರ ಇಸ್ಕೊಂತಾರೆ. ಹೌದು. ಅದಕ್ಕೆ ಕಾಲಿದ್ರೆ ಚಿತ್ರದುರ್ಗ, ಸೊಕ್ಕಿದ್ರೆ ಯಾಣ, ರೊಕ್ಕಿದ್ರೆ ಗೋಕರ್ಣ ಅಂತ. ಇದಕ್ಕೆ ನಾವು ಬೊಂಬೆ ಮಂಟಪ ಅಂತ ಕರಿತೀವಿ. ಈ ರಾಜರ ಕಾಲದಲ್ಲಿ ಪಟ್ಟದಾನೆ, ಪಟ್ಟದ ಕುದುರೆಗಳಂತ ಇರ್ತಿದ್ವಿ. ಹೌದು. ಯುದ್ಧದಲ್ಲಿ ತೀರೋಗಿರ್ತಕ್ಕಂಥ ಸಂದರ್ಭದಲ್ಲಿ ನೆನಪಿಗೋಸ್ಕರ ಮಾಡಿರ್ತಕ್ಕಂಥ ಬೊಂಬೆ ಮಂಟಪ ಅಂತ ಕರಿತೀವಿ. ಇಲ್ಲಿ ದುಷ್ಕರ್ಮಿಗಳು 2 ಆನೆ ಕುದುರೆ ಹೊಡೆದಾಕಿದ್ದಾರೆ. ಆನೆ ಕಾಣಿಸ್ತಾವೆ. ಇದಕ್ಕೆ ನಾವು ಮೆಮೊರಿ ಆಫ್ ಅನಿಮಲ್ ಗಾಡ್. ಓಕೆ. ಯುದ್ಧದಲ್ಲಿ ಮಡಿದಂಥ ಪ್ರಾಣಿಗಳಿಗೆ ಜ್ಞಾಪಕಾರ್ಥಕವಾಗಿ ಕಲ್ಲಲ್ಲಿ ಗೊಂಬೆ ಚಿತ್ರಕೆತ್ತನೆ ಮಾಡೋದು. ಸಪೋಸ್ ನಾವು ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಕಡೆ 60 ವರ್ಷಕ್ಕೊಂದ್ಸಲ ನಾವು ಹಿರಿಯರ ಹಬ್ಬ ಪಿತೃಪಕ್ಷ ಅಂತ ಮಾಡ್ತೀವಿ. ಹೌದು. 2 ಕುದುರೆ ಹೊಡೆದಾಕಿ 2 ಆನೆ ನಿಮಗೆ ಕಾಣಿಸ್ತದೆ. ವರ್ಷಿಪ್. ಓಕೆ. ಆ ಬೆಟ್ಟದ ಮೇಲೆ ಬಿದ್ದಿರುವ ನೀರೆಲ್ಲ ಹರಿದು ಹೋಗ್ಲಿಕ್ಕೆ ಒಳಚರಂಡಿ ವ್ಯವಸ್ಥೆ ಅಂತ ಕರಿತೀವಿ. ನೀವೆಲ್ಲ ಬರ್ಬೇಕಾದ್ರೆ ಕೋಟೆ ಮುಂದೆ ಕಂದಕ ಮಾಡಿರ್ತಾರೆ. ಕಂದಕ ಅಂದ್ರೆ ಗೊತ್ತಲ್ಲ, ಮೊಸಳೆ ಮತ್ತು ತಗೊಂಡ್ಬಿಡ್ತಾರೆ, ಶತ್ರುಗಳು ಬರಬಾರ್ದು. ಆ ಜಾಗಕ್ಕೆ ನೀರು ಹರಿದು ಹೋಗ್ಲಿಕ್ಕೆ ಒಳಚರಂಡಿ ವ್ಯವಸ್ಥೆ, ಅಂಡರ್ ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಲ್ಲಿಂದ ಕೋಟೆ ಮೇಲಿದ್ದ ಬಿದ್ದ ನೀರೆಲ್ಲ ಅದೆಲ್ಲ ಕಂದಕಂದ್ರೆ ಗೊತ್ತಲ್ಲ, ಕೋಟೆ ಮುಂದೆ ಬಿಡ್ತದ್ರಲ್ಲ ಅಲ್ಲಿ ಆ ಕಂದಕ ಫುಲ್ ನೀರು ತುಂಬ ಇದೇ ನೀರಿಂದನೇ ತುಂಬೋದು. 5ನೇ ಸುತ್ತಿನ ಕೋಟೆ ಬಾಗಿಲು, ಸೇನಾಧೀಶ ಸಿದ್ದಯ್ಯನ ಬಾಗಿಲು ಅಂತ ಕರೀತಾರೆ. ಬೆಲ್ ಡೋರ್ ಅಂತ ಕರೀತಾರೆ, ಗಂಟೆ ಬಾಗಿಲು ಅಂತ ಕರೀತಾರೆ. ಅದಕ್ಕೆ 5ನೇ ಸುತ್ತಿನ ಕೋಟೆ ಇದು. ಇದಕ್ಕೆ ನಾವು ತಡೆಗೋಡೆಗಳು ಅಂತ ಕರಿತೀವಿ. 3ನೇ ಬಾಲು ಬಂದ್ರೆ 4ನೇ ಬಾಲು ಗೊತ್ತಾಗಲ್ಲ, 4ನೇ ಬಾಲು ಬಂದ್ರೆ 5ನೇ ಬಾಲು ಗೊತ್ತಾಗಲ್ಲ, 5ನೇ ಬಾಲು ಬಂದ್ರೆ 6ನೇ ಬಾಲು ಗೊತ್ತಾಗಲ್ಲ. ಯಾವುದೇ ಶತ್ರುಗಳು ಬಂದ್ರೆ ಕನ್ಫ್ಯೂಷನ್ ಅಂತ ಸುತ್ತಿ ಬಳಸಿ ಕೋಟೆ ಕಟ್ಟಿದ್ದಾರೆ. ನಾವೆಲ್ಲೇ ಹೋದ್ರೂ ಕೋಟೆ ಒಳಗೆ ಆವಿನ ತರನೇ ಹೋಗಬೇಕಾಗತ್ತೆ, ಸ್ಟ್ರೈಟ್ ರೋಡಲ್ಲ. ನೋಡ್ರಿ ಮೇಲ್ಗಡೆ ಕಾಣೋ ಜಾಗ ಪಿರಂಗಿ ಕೋಟೆ, ಡಿಫೆಂಡ್ ದಿ ಫೋರ್ಟ್ ಅಂತಂದ್ರೆ ಕೋಟೆ ರಕ್ಷಣೆ ಅಂತ ಹೇಳ್ತೀವಿ. ಮೇಲ್ಗಡೆ ಒಬ್ಬ ಸೈನಿಕ ಕಾಯ್ತಾನಪ್ಪ ಅಂದ್ರೆ ಕೆಳಗಿರ್ತಕ್ಕಂಥ ಜನ ನಾವು ಕಾಣ್ತೀವಿ, ಆದ್ರೆ ಮೇಲಿರೋ ಸೈನಿಕ ನಮಗೆ ಕಾಣೋದಿಲ್ಲ. ಹಿಂಗೆ ಕುತ್ಕೊಂಡ್ಬಿಟ್ಟು ಹಿಂಗೆ ಕಾಯ್ತಿರ್ತಾನೆ ನಿಂಗೆ. ಅದಕ್ಕೋಸ್ಕರ ನಾವು ಪಿರಂಗಿ ಕೋಟೆ, ಕೆರಾನ್ ಕೋಟೆ ಅಂತ ಕರಿತೀವಿ. ಆ ಕಿಂಡಿಗಳಲ್ಲಿ ಬಂದು ಕಿಟ್ಬಿಟ್ಟು ಕಾಯೋದು. ರಾಜರ ಕಾಲಕ್ಕಿಂತ ಹಿಂದೆ ಇಲ್ಲೆಲ್ಲ ಆದಿಮಾನವರು ಅಂದರೆ ನಾವು 5, 6ನೇ, 4, 5ನೇ ಶತಮಾನ ಅಂತ ಹೇಳ್ಬೋದು, ತಪ್ಪಾಗಲಾರದು. ಅವ್ರು ಇಲ್ಲಿ ಮನೆಗಳು ಕಟ್ಟಿದ್ರು, ಅಂದ್ರೆ ಗೋಡೆಗಳು ಬಿದ್ದೋದು. ಅವ್ರೇನಪ್ಪ ಅಂದರೆ ಪ್ರಾಣಿ ಪಕ್ಷಿ ಬೇಟೆ ಆಡ್ತಿದ್ರು, ಗೆಡ್ಡೆ ಗೆಣಸ್ತಿದ್ದು ಜೀವನ ಮಾಡೋರು. ಈಗ ನಂಗೆ TV ಸಿನಿಮಾ ಇರ್ತಿದ್ದಿಲ್ಲ, ಮನೋರಂಜನೆಗೋಸ್ಕರ ಜಿಂಕೆ ಚಿತ್ರನ ಕಲ್ಲಲ್ಲಿ ಕೆತ್ತಿ ನೋಡಿ, ರಿಕ್ರಿಯೇಷನ್. ಜಿಂಕೆ ಚಿತ್ರ ಕಲೆ ಮೇಲೆ ಕಾಣ್ತದೆ ನೋಡಿದ್ರಿ ಸ್ವಾಮಿ. ಅಷ್ಟು ನಾವು ರೇಖಾಚಿತ್ರ ಅಂತ ಕರಿತೀವಿ, ಕಾರ್ವಿಂಗ್. ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನೀವು ಹತ್ರಕ್ಕೆ ಹೋಗಿ. TV ಅವ್ರಿಗೆ ನೀವು ನೋಡ್ರಿ, ಕಾರ್ವಿಂಗ್ ಅಂತ ಹೇಳ್ತೀವಿ ನಾವು. ಪ್ರೀ ಹಿಸ್ಟಾರಿಕ್. ಇದು ಹಿಸ್ಟ್ರಿ ಅಲ್ಲ, ಇದು ಕೋತಿರಾಜ್ ಹತ್ತಿರ ಮಾರ್ಕೊಡ್ ಸ್ವಾಮಿ. ನಮ್ಮೂರಲ್ಲಿ ಸ್ಪೈಡರ್ ಮ್ಯಾನ್ ಅಂತಿದ್ದಾರೆ. ಕೋತಿರಾಜ್, ಜ್ಯೋತಿರಾಜ್. ಆರನೇ ಸುತ್ತಿನ ಕೋಟೆ ಅಂತ ಕರಿತೀವಿ. ಇದಕ್ಕೆ ನಾವು ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು ಅಥವಾ ಟಾಕು ಟೀಕಿನ ಬಾಗಿಲು. ಹಿಂದಿಲಿ ಟಾಕ್ ಟಿಕ್ ಅಥವಾ ಟಿಕ್ ಟಾಕ್ ಅಂದ್ರೆ ಸುಂದರವಾಗಿರ್ತಕ್ಕಂಥ ಕರಿತೀವಿ. ಹಿಂದೂ ಮತ್ತು ಮುಸ್ಲಿಂ ಶೈಲಿಯ ಬಾಗಿಲು, ಇಂಡೋ ಸಾರ್ಸನಿಕ್ ಡೋರ್ ಅಂತ ಕರಿತೀವಿ. ದೊಡ್ಡ ಬಾಗಿಲಲ್ಲಿ ರಾಜರು ಬಂದಾಗ ಆನೆಗಳು ಬಂದ ಮಾತ್ರ ಬಾಗಿಲು ತೆಗೆಯರು. ಸಣ್ಣ ಬಾಗಿಲಲ್ಲಿ ಸೈನಿಕರು ಮತ್ತು ಪ್ರಜೆಗಳು ಮಾತ್ರ ಓಡ್ತಿದ್ರು. ವಿನಾಯಕ ಕೈ ಮುಗಿಬಿಟ್ಟು ತಲೆ ತಗ್ಸೋಬೇಕಾಯ್ತು.
ಯಾಕೆ ಬಂದ್ರಿ, ಎಲ್ಲಿಂದ ಬಂತು ಎನ್ಕ್ವೈರಿ ಮಾಡಿಬಿಡ್ತಿದ್ರು. ಈಗ ನಮ್ಗೆ ಒಳ್ಳೆ ಹೇಳ್ತಾರೆ ಹಿರಿಯರು ಏನಂತ ಹೇಳ್ತಾರೆ, ತಗ್ಗಿ ಬಗ್ಗೆ ನಡಿಬೇಕಂತ. ಈಗ ಯಾರು ತಗ್ಗಿ ಬಗ್ಗೆ ನಡೆಯೋದಿಲ್ಲ. ಅದಕ್ಕೆ ಅದನ್ನು ಹೆಬ್ಬಾಗಿಲು ಮತ್ತು ದಿಡ್ಡಿ ಬಾಗಿಲು ಅಂತ ಕರಿತೀವಿ. ಇವೆಲ್ಲ ದೀಪಾಚಲಕ್ಕೆ ಗೂಡುಗಳು. ನೀವೆಲ್ಲ ಬರ್ಬೇಕಾದ್ರೆ ಎಣ್ಣೆ ಕೂಡ ನೋಡ್ಕೊಂಡ್ ಬಂದ್ರಿ. ಅಲ್ಲಿರ್ತಕ್ಕಂಥ ಎಣ್ಣೆನೆಲ್ಲ ಹಾಕ್ಬಿಟ್ಟು ದೀಪಾಚಲಕ್ಕೋಸ್ಕರದನ್ನ ದೀಪದ ಗೂಡುಗಳು ಅಂತ ಕರಿತೀವಿ, ಸ್ಟ್ರೀಟ್ ಲೈಟ್. ಎಲ್ಲ ಕೋಯಿಗಳು ಇಡ್ಲಿಕ್ಕೆ ಮಾಡಿದ್ರೆ ಹಿಂಗೆ ಹೇಳಿದ್ರು ನಾವಲ್ಲೇ. ಹೌದು. ಇದಕ್ಕೆ ನಾವು ಇನ್ನೊಂದು ಹೆಸರು ಸಿರಾ ದರ್ವಾಜ್ ಬಾಗಿಲು ಅಂತ ಕರಿತೀವಿ. ಏನು ಸಿರಾ ದರ್ವಾಜ್ ಬಾಗಿಲು. ಸಿರಾಕ್ಕೆ ಪೂರ್ವಮುಖವಾಗಿರೋದ್ರಿಂದ ಸಿರಾ ದರ್ವಾಜ್ ಬಾಗಿಲು ಅಂತ ಕರಿತೀವಿ. ಇವರು ಗರುಡಾಂಜನೇಯ ಲಾಂಛನ ಮಾಡ್ತಿದ್ದ ಪಕ್ಕ ನಿಮಗೆ ಆಂಜನೇಯ ಚಿತ್ರ ಕಾಣ್ತಾ ನೋಡಿದ್ರ ಸ್ವಾಮಿ. ಇಲ್ಲೊಬ್ರು ಕೂತಿಲ್ಲ, ಯಾಕೋ ಬರ್ತದೆ. ಆ ಥರ ಇದನ್ನ ಸೈನಿಕರು ಕೂತಿದ್ದ ದಾರಿ ಅಂತ ಹೇಳ್ತೀವಿ ನಾವು. ಕೂತ್ಕೊಂಡಾಗ ಜಾಗಗಳು, ಅದಕ್ಕೆ ಸೋಲ್ಜರ್ ಸಿಟಿ ಎಕೋ ಬರುತ್ತೆ ಅದ್ರಲ್ಲಿ ಕೂತ್ರೆ. ಇಲ್ಲ ನೀವು ಕೂತ್ಕೊಂಡ್ರಲ್ಲಿ ಹೇಳ್ತೀನಿ ನಿಮಗೆ. ಕೂತ್ಕೊಂಡ್ರೆ ಕಿವಿ ಕೊಡ್ರಿ, ಅಲ್ಲಿ ಕಿವಿ ಕೊಡ್ರಿ. ಹಲೋ ಕೇಳಿಸುತ್ತೆ. ಹಲೋ ನೀವಲ್ಲ ಅಂದ್ರೆ ಹಲೋ 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 ಯಾಕೆ ಬರ್ತಂತೆ. ಕಸ್ತೂರಿ ರಂಗಪ್ಪ ನಾಯಕ ಬೇಟೆವಾದಂಥ ಸಂದರ್ಭದಲ್ಲಿ ಹುಲಿಯಾತ ಮೇಲೆ ಎರಗಿದ್ರಿಂದ ಹುಲಿನಾಥ ಪಡಿಸಿದ್ದಕ್ಕೆ ಗಾದ್ರಿ ಮಲೆ ಹಿಬ್ಬುಲಿ ಅಂತ ಬಿರುದು ಬಂತು. ಗಜಕಾಳಗ, ಕುದುರೆ ಸವಾರ ಚಿತ್ರಗಳು, ಪೂರ್ಣಕುಂಭ ಕಳಶ, ಕಾಳಿಂಗ ಮರ್ದನ, ಪಾಳೆಗಾರ ಕಾಲದ ವಾಸ್ತುಶಿಲ್ಪ ಚಿತ್ರಗಳು ಅಂತ ಹೇಳ್ತೀವಿ ನಾವು. ಇವರು ಗರುಡಾಂಜನೇಯ ಲಾಂಛನ ಮಾಡ್ತಿದ್ದ ಪಕ್ಕ ನಿಮಗೆ ಆಂಜನೇಯ ಚಿತ್ರ ಕಾಣ್ತಾ ನೋಡಿದ್ರ ಸ್ವಾಮಿ. ಪಾಳೆಗಾರ ಲಾಂಛನ, ಗರುಡಾಂಜನೇಯ ಲಾಂಛನ, ಇದ್ರದ್ದು ಗಂಡ ಬಿರಂಡ ಅಂತ ಕರಿತೀವಿ. ಈಲುಸಿನ ಕೇಸರಿ ಬಸ್ಸಿನ ಮುಂದೆ ಗಂಡ ಬಿರಂಡ ಸಿಂಬಲ್ ಎಲ್ಲ ನೋಡ್ತಾರೆ, ಸಿಂಬಲ್ ಆಫ್ ಮೈಸೂರು ಮಹಾರಾಜ್. ಈಲುಸನ ಕರ್ನಾಟಕ ಸರ್ಕಾರ ಸಿಂಬಲ್ ಗಂಡ ಬಿರಂಡ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಡ್ರಾಗನ್ ಅಂತ ಕರಿತೀವಿ. ಕನ್ನಡದಲ್ಲಿ ಯಾಳಿ ಅಥವಾ ಶಾರ್ದುನ ಅಥವಾ ಚೈನಾ ದೇಶದ ಒಂದು ಪ್ರಾಣಿ ಅಂತ ಕರಿತೀವಿ. ಆನೆ ಸೊಂಡು ತರ ಕಾಣುತ್ತೆ, ಸಿಂಹ ತಲೆ ತರ ಕಾಣುತ್ತೆ, ಮನುಷ್ಯನ ಬಾಡಿ ತರ ಕಾಣುತ್ತೆ, ಕುದುರೆ ಕಾಲ್ ತರ ಕಾಣುತ್ತೆ, ನಾಯಿ ಬಾಲ ತರ ಕಾಣುತ್ತೆ. ಇದಕ್ಕೆ ನಾವು ಕಾಲ್ಪನಿಕ ಚಿತ್ರ ಅಂತ ಹೇಳ್ತೀವಿ. ನೋಡ್ರಿ, ಮೊದಲಿಗೆ 2 ಮೀನಿನ ಚಿತ್ರ ಕಾಣ್ತಾ ನಿಮ್ಗೆ. 2 ಮೀನಿದ್ರೆ ನಿಯರೆಸ್ಟ್ ಎಲ್ಲ ವಾಟರ್ ಇತ್ತು ಅಂತಕ್ಕಂಥ ವಿಚಾರ. 1 ಮೀನಿದ್ರೆ ದಾರಿ. ಅವರಿಗೆ ವಿದ್ಯೆ ಇರೋದಿಲ್ಲ. ಮುಂದೆ ನಾನು ನಿಮಗೆ 2 ಮೀನಿನ ಜಾಗ ನೀರಿ ತಳ ತೋರಿಸ್ತೀನಿ, 1 ಮೀನಿನ ದಾರಿ ತೋರಿಸ್ತೀನಿ. ಬರೀ ಇಂಡಿಕೇಶನ್ ಫಾರ್ ರೂಟ್. ಇದು ಈ ಕಡೆ ಎಲ್ಲ ಹೋಗುತ್ತೆ. ಅದು ಬಿಚ್ಚಗದ್ದೆ ಬರವಣ್ಣ ನಾಯಕ ಸಮಾಧಿ ದಾರಿ ಅಂತ ಹೇಳ್ತಾರೆ. ಇನ್ನು ದಾರಿ ಕನ್ಸ್ಟ್ರಕ್ಷನ್ ನಡೀತಿದೆ, ಇನ್ನು ದಾರಿ ಆಗಿಲ್ಲ. ಕಮ್ಮಿ ಹೋದಲ್ಲಿ ಯಾರು ಇಲ್ಲ ರೆಡಿ ಆಗ್ತದೆ ದಾರಿ. ಹೋಗ್ಬೋದು ಅಲ್ಲಿಗೆ. ನಾವು ಆ ಕಡೆ ಕಮ್ಮಿ, ನಾವಿನ್ನು ಯಾರನ್ನೂ ಅಲ್ಲಿ ಕರ್ಕೊಂಡೋಗಿಲ್ಲ. ಇನ್ನು ದಾರಿ ಆಗ್ತೈತೆ ಅಂತ ಹೇಳ್ತೀವಿ ಸ್ವಾಮಿ. ಇನ್ನು ರೆಡಿ ಆಗಿಲ್ಲ. ಏಕನಾಥೇಶ್ವರಿ ಪಾದಗಳು. ಈ ಪಾದಗಳು ದೇವಸ್ಥಾನದಲ್ಲಿ ವಯಸ್ಸಾಗಿರ್ತಕ್ಕಂಥ ಗೊತ್ತಾಗಲ್ಲ ಅಂತ ಶುಕ್ರವಾರ ಮತ್ತು ಮಂಗಳವಾರಲಿ ಪೂಜೆ ಮಾಡ್ತಾರೆ. ಮದಕರಿ ನಾಯಕರ ಮನದೇವರುಗಳು ಉಚ್ಚಂಗಿ ಯಲ್ಲಮ್ಮ ಮತ್ತು ಏಕನಾಥೇಶ್ವರಿ ಅಂತ ನಾವು ಕರಿತೀವಿ. ರಾಜರು ಎಲ್ಲಾದರೂ ಯುದ್ಧಕ್ಕೆ ಹೋಗ್ಬೇಕಾರೆ, ಫಂಕ್ಷನ್ಸ್ಗೆ ಹೋಗ್ಬೇಕಾರೆ ಈ ಪಾದಗಳಿಗೆ ಅವರು ಪೂಜೆ ಮಾಡದಲ್ಲೇ ಮುಂದೆ ಹೋಗ್ತಿದ್ದಿಲ್ಲ. ಅದಕ್ಕೋಸ್ಕರ ಏಕನಾಥೇಶ್ವರಿ ಪಾದಗಳು ಅಂತ ಕರಿತೀವಿ. ವರಸಿದ್ಧಿ ವಿನಾಯಕನ ದೇವಸ್ಥಾನ ಕಾಣ್ತೈತೆ ನೋಡಿದ್ರ. ಅದರಿಂದ ಆನೆ ಬಂಡೆ ಚಿತ್ರ ಇದೆ. ಆನೆ ಬಂಡೆ ಚಿತ್ರದ ಕಲ್ಲು ಮುಂದೆ ಒಡಮುಡ್ರದಕ್ಕೆ ಅಥವಾ ಮುಂದೆ ಜೇಂಟ ಇದಕ್ಕೆ ವರಸಿದ್ಧಿ ವಿನಾಯಕನ ದೇವಸ್ಥಾನ ಅಂತ ಕರಿತೀವಿ. ನಿಮಗೆಲ್ಲ ಆನೆ ಬಂಡನ ಆಮೇಲೆ ತೋರ್ಸೋಣಂತೆ. ಪಕ್ಕದಲ್ಲಿ ಗರಡಿ ಮನೆ ಐತಿ, ವ್ಯಾಯಾಮ ಶಾಲೆ ಅಥವಾ ಜಿಮ್ ಸೆಕ್ಷನ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ನಾವು ಕಟ್ಟಿಂಗ್ ಎಡ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಕನ್ನಡದಾಗ ಏನಪ್ಪ ಅಂದರೆ ವಿನೂತನ ತಂತ್ರಜ್ಞಾನ ಅಂತ ಕರಿತೀವಿ. ನಾವು ವ್ಯಾಯಾಮ ಶಾಲೆ ಅಂತ ಹೇಳ್ತೀವಿ. ರಾಜುಗಳಿಗೆ, ಸೈನಿಕರಿಗೆ, ಮೇಲ್ ಪರ್ಸನ್ಸ್ಗೆ ಕತ್ತೆವರ ಸಿಂಗಳ ಕುಸ್ತಿಗಳನ್ನ ಒಳಗಡೆ ಕೊಡ್ತಿದ್ವಿ. ಒಳಗಡೆ ಗಾಳಿ ಬೆಳಕಿಗೋಸ್ಕರ ಗವಾಕ್ಷಿ ಮಾಡಿದ್ರೆ ವೆಂಟಿಲೇಷನ್ ನೋಡಿದ್ರ. ಈಗ ನೀವು ಸ್ಮಾಲ್ ಡೋರ್ ಯಾಕೆ ಮಾಡಿದ್ರ ಅಂತ ನೀವು ನಮಗೆ ಕೇಳ್ಬೋದು. ಚಿಕ್ಕ ಬಾಗ್ಲು ತಮ್ಮ ಸೌಂದರ್ಯ ಯಾರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಚಿಕ್ಕ ಬಾಗ್ಲಲ್ಲಿ ಹೋಗ್ಬಿಟ್ಟು ಯುದ್ಧ ತರಬೇತಿ ಮಾಡ್ತಿದ್ರು. ನೀವೆಲ್ಲ ನೋಡ್ರಿ, ಗರಡಿ ಮನೆಗೆ ಸಣ್ಣ ಡೋರ್ ಫಿಟ್ ಮಾಡಿರ್ತಾರೆ. ಗರಡಿ ಮನೆ, ಸಣ್ಣ ಕಣಜ ಮತ್ತು ಕಾವಲುಗಾರ ಮನೆ. ಇದು ವಾರ್ ಇಕ್ವಿಪ್ಮೆಂಟ್ ರೂಮ್ ಅಂತ ಹೇಳ್ತೀವಿ ನಾವು. ವ್ಯಾಯಾಮ ಸಾಮಾನು ಹಾಕಿ ಅಂತಂದ್ರಂತೆ ಸರ್ಕಾರದ ಈಗ ಹೊಸ ಕಟ್ಟಿಗೆದಾರ ಇದು. ಇದೆಲ್ಲ ಹೊಸ ಕಟ್ಟಿದಾರ. ಇದು ರೀಸೆಂಟ್ ಇದು. ಇದು ಹಳೇದಿದ್ದು.
ಇದು ಹಳೇದು. ಇವೆರಡು ನೋಡ್ಕೊಳಕ್ಕೆ ಒಬ್ಬ ವಾಚ್ಮ್ಯಾನ್ ಕಾಯ್ತಿದ್ದ. ಇಲ್ಲಿರ್ತಾರ. ಅದಕ್ಕೋಸ್ಕರ ಇದನ್ನ ಕಾವಲುಗಾರನ ಮನೆ ಅಂತ ಹೇಳ್ತೀವಿ ನಾವು. ಸಾಮಾನ್ಯ ಕಾವಲುಗಾರನಿಗೆ ಬಂಡೆ ಕೆಳಗೆ ವಾಸ ಅಂತ ನಿಮ್ಗೆ ಹೇಳ್ಬೇಕಾಗತ್ರಿ. ಓಕೆ. ಅದಕ್ಕೆ ನೀವು ಜಸ್ಟ್ ಲೈಕ್ ಎಲಿಫೆಂಟ್ ರಾಕ್. ಆ ದೇವಸ್ಥಾನದಿಂದ ಇರೋದು. ಮುಂದೆ ಜೈಂಟ್ ಮಾಡಕ್ಕೆ ದೇವಸ್ಥಾನ ಮಾಡಿದಾರೆ ಅಂತ ನಿಮ್ಗೆ ಹೇಳಿದ್ರು. ಹಡಗು ರೀತಿಯಲ್ಲಿರ್ತಕ್ಕಂಥ ಕಲ್ಲು ಕಾಣ್ತೈತೆ ನಿಮಗೆ ಮೇಲೆ. ಅದಕ್ಕೆ ಜೆಂಡಾ ಬತ್ತೇರಿ ಅಂತ ಹೇಳ್ತೀವಿ. ರಾಜರ ಕಾಲದಲ್ಲಿ ಹೈದರಿ ಕಾಲದಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಿದ್ವಿ. ಮುಂದೆ ಇಟಗಿಯಿಂದ ಕಟ್ಟಿರ್ತಕ್ಕಂಥ ಜಾಗ, ಗೆದ್ದಿರ್ತಕ್ಕಂಥ ರಾಜಗಳು ಸನ್ಮಾನ ಮಾಡೋ ಜಾಗದಲ್ಲಿ ಸೆಲೆಬ್ರೇಷನ್ ಪಾಯಿಂಟ್. ಮರದ ಕೆಳಗಡೆ ಕಪ್ಪೆ ಮಲಗಿದ ರೀತಿಯಲ್ಲಿ ಕಲ್ಲು ಕಾಣುತ್ತೆ. ಅದ್ರ ಪಕ್ಕ ಒಂದು ಡಾಲ್ಫಿನ್, ಒಂದು ಮನುಷ್ಯನ ಬಿಡೆ ಥರ ಕಾಣುತ್ತೆ. ಇದು ಖಡ್ಗಾಮೃಗ, ರೈನೋ ಅಂಡ್ ರ್ಯಾಬಿಟ್. ಈ ಕಡೆ ಬರ್ರಿ. ಸಾಮೆ ಥರ ಕಾಣ್ತೈತೆ. ಹೌದು. ಜಾಲಿ ಮರದ ಲಿಜಾರ್ಡ್ ಕೆಮಿಲಿಯನ್ ಉಡಾತು ಅಲ್ಲಿ ಥರ ಕಲ್ಲು ಕಾಣ್ತೈತೆ. ಹೌದು. ಎರಡು ಕಲ್ಲು ಮೊಸಳೆ ಥರ ಕಲ್ಲು ಕಾಣ್ತಾನೆ ನಿಮಗೆ, ಕ್ರೊಕೊಡೈಲ್ ಅಂತ. ಈ ಥರ ಕಲ್ಲುಗಳು ಇರೋದಕ್ಕೋಸ್ಕರ ನಮ್ಮ ದುರ್ಗಕ್ಕೆ ಏನಪ್ಪ ಅಂದರೆ ಗಿರಿದುರ್ಗ, ವನದುರ್ಗ, ಜಲದುರ್ಗ, ತಿರುಮಾಳೆಪುರ, ಬೊಮ್ಮತ್ತನೂರು, ಚಿಮ್ಮತ್ತನೂರು, ಚಿನ್ಮಲಾದ್ರಿ ನಗರ, ಚಿಮ್ಮತ್ತನ ಕಲ್ಲು, ಬೊಮ್ಮತ್ತನ ಕಲ್ಲು ಅಂತ ಕರೆದರು. ನಮ್ಮ ಚಿತ್ರದುರ್ಗಕ್ಕೆ ಹಳೆ ಹೆಸರು. ದ್ವಾಪರ ಯುಗದಲ್ಲಿ ಹಿಡಂಬ ಪಟ್ಟಣ, ಹೈದರಿ ಕಾಲದಲ್ಲಿ ಫರೂಕಾಬಾದ್, ಇಂಗ್ಲಿಷ ಕಾಲದಲ್ಲಿ ಚಿಟಾಳ್ರು, ವಿಜಯನಗರ ಕಾಲದಲ್ಲಿ ಬೊಮ್ಮತ್ತನೂರು, ಕದಂಬರ ಕಾಲದಲ್ಲಿ ಸೂಳಗಲ್ಲು ಅಂತ ಕರೆದ್ರು. ಈಗ ನಮ್ಮ ದುರ್ಗಕ್ಕೆ ಏನಪ್ಪ ಅಂದರೆ ಚಿತ್ರ ವಿಚಿತ್ರವಾದ ಕಲ್ಲುಗಳೋದಕ್ಕೋಸ್ಕರ ಚಿತ್ರದುರ್ಗ ಅಂತ ಕರೆದರೆ. ಕಲರ್ಫುಲ್ ಮೀನಿಂಗ್ ಪಿಕ್ಚರ್ಸ್. ಅರ್ಥ ಆಗ್ತೀನಿ ಸ್ವಾಮಿ? ಸರಿ. ಏಕನಾಥೇಶ್ವರಿ ಬಾಗಿಲು ಪಕ್ಕದಲ್ಲಿ ದೇವಸ್ಥಾನ ಇರೋದಕ್ಕೆ ಏಕನಾಥೇಶ್ವರಿ ಬಾಗಿಲು ಅಂತ ಕರೆದರು. ನೀವೆಲ್ಲ ಬರ್ಬೇಕಾದ್ರೆ ಕೌಂಟರ್ ಮುಂದೆ ಹಾವಿನ ಚಿತ್ರ ನೋಡಿ. ಹೌದು. ಹಾವಿನ ಥರನೇ ಕೋಟೆ ಕಟ್ಟವ್ರೆ. ಕೋಟೆಗೆ ನೇರವಾದ ಮಾರ್ಗದಲ್ಲಿ ಜಿಗ್ಜಾಗುವೆ ಅಂತ ಕರಿತೀವಿ. ಹೌದು. ನೀವೆಲ್ಲ ಬರ್ಬೇಕಾದ್ರೆ ಹಾವಿನ ಚಿತ್ರ ನೋಡಿದ್ರಿ. ಸೊಳ್ಳ ಬಳ್ಳ ಕೋಟೆ ಕಟ್ಟಿದ್ದಾರೆ. ಕೋಟೆಗೆ ಸ್ಟ್ರೈಟ್ ರೋಡ್ ಅಲ್ಲ, ಸುತ್ತಿ ಬಳಸಿ ಕೋಟೆನ ಕಟ್ಟಿಗೆ ಅಂತ ಹೋಗಿದ್ದಾರೆ ಸ್ವಾಮಿ. ಏಕನಾಥೇಶ್ವರಿ ದೇವಾಲಯ. ರಾಜರು ಯುದ್ಧಕ್ಕೆ ಹೋಗ್ಬೇಕಾರೆ, ಫಂಕ್ಷನ್ಸ್ಗೆ ಹೋಗ್ಬೇಕಾರೆ ಪೂಜೆ ಮಾಡೋದಲ್ಲೇ ಹೋಗ್ತಿದ್ದಿಲ್ಲ. ಗಂಡು ಮತ್ತು ಹೆಣ್ಣಿನ ಮಕ್ಕಳುಳ್ಳ ಅರ್ಧನಾರೀಶ್ವರ ಅಂತ ಕರಿತೀವಿ. ಮಂಗಳವಾರ ಮತ್ತು ಶುಕ್ರವಾರ ಅಲ್ಲಿ ಪೂಜೆ. ಇದೆಲ್ಲ ದೀಪಸ್ತಂಭ. ಇದು ಉಯ್ಯಾಲೆ ಕಂಬ. ದೇವ್ರು ತಂದ್ಬಿಟ್ಟು ಉಯ್ಯಾಲೆ ಆಡ್ಸೋದು. ಈಗಲೂ ಸಹ ಹಳೆ ವಾಡಿಕೆ ಬಿಡಬಾರ್ದಂತ. ವಸಂತೋತ್ಸವ ಮತ್ತು ಯಾರು ಉತ್ಸವದಲ್ಲಿ ಈ ಉತ್ಸವ ಮಾಡ್ಬೇಕಾದ್ರೆ ನಮ್ಮ ಕೋತಿರಾಜನ ಕರ್ಕೊಂಡ್ಬಂದು ಮೇಲೆ ಚೈನ್ ಕಟ್ಟಿ ದೇವ್ರನ್ನ ಉಯ್ಯಾಲೆ ಆಡಿಸ್ತಾರೆ. ಆ ಬೇರು ಮಾಡಿರ್ತಕ್ಕಂಥ ಜಾಗ ನಿಮಗೆ ಸಿಡಿ ಕಟ್ಟೆ. ಸಿಡಿ ಅಂದರೆ ನೀವೆಲ್ಲ ಮಳವೊಳಗೆಲ್ಲ ಸಿಡಿ ಆಡೋದು ನೋಡಿರ್ತೀವಿ. ಸಿಡಿ ಕಟ್ಟೆ ಅಂತ. ಇದೆಲ್ಲ ವೀಟ್ ರೈಸ್ ಸ್ಟಾಕ್ ಪಾಯಿಂಟ್ ಗ್ಯಾಲರಿ ಅಂತ ಹೇಳ್ತಾರೆ. ಮೇಲ್ಗಡೆ ಕಾಣೋ ಹಿಡಂಬೇಶ್ವರ ದೇವಸ್ಥಾನ. ದ್ವಾಪರ ಯುಗದಲ್ಲಿ ಭೀಮ ಹಿಡಂಬಿ ಪ್ರೀತಿ ಮಾಡ್ಬೇಕಾದ್ರೆ ಹಿಡಂಬಿ ಅಣ್ಣ ಹಿಡಂಬ ರಾಕ್ಷಸ ಅಂತ ಇರ್ತಾನೆ. ಹಿಡಂಬ ರಾಕ್ಷಸಗೂ ಭೀಮಗೂ ಯುದ್ಧ ನಡೆದಾಗ ಭೀಮನ ಏಟು ತಾಳದಾರದೆ ಹಿಡಂಬ ರಾಕ್ಷಸ ನೆಲದಿದ್ದಾಗ ಭೀಮನ ಕಾಲು ಹಿಡ್ಕೊಂಬಿಟ್ಟು ತಂಗಿ ಮದುವೆ ಮಾಡ್ಕೊಂಡು ಹಿಡಂಬೇಶ್ವರ ದೇವಸ್ಥಾನ ನಿರ್ಮಾಣ ಆಗುತ್ತೆ. ಇತಿಹಾಸದಲ್ಲಿ ಘಟೋದ್ಗಜ ಆಗಿರೋದು ನೀವೆಲ್ಲ ಕೇಳಿರ್ತೀವಿ. ಇದು ಉತ್ಸವ ಮಂಟಪ ಅಂತ ಮಾಡಿದ್ರು ಮತ್ತು ಪೂಜಾರು ಮನೆ ಅಂತಲೇ ಹೇಳ್ತಾರೆ. ಇದು ನಿಖರ ಮಾಹಿತಿ ಇಲ್ಲ. ಆದ್ದರಿಂದ ಈಗ ಸರ್ಕಾರದ ಟೆಂಡರ್ ತಂದು ಹೋಟ್ಲಾಗಿರ್ತಕ್ಕಂಥ ಜಾಗ ನಾವು ನಿಮಗೆ ಹೇಳ್ಬೇಕಾಗುತ್ತೆ. ಈ ಕಡೆ ಹೋಟ್ಲೆ ಹೊಂಡ. ಯುಗಾದಿ ಹಬ್ಬ ಆದ ನಂತರ 15 ದಿನದ ನಂತರ ವಸಂತೋತ್ಸವ ಹಬ್ಬದಲ್ಲಿ ನಿಮ್ಗೆ ಅಕ್ಕಾತೆ ಹೊಂಡದ ಆಮೇಲೆ ತೋರಿಸ್ತಾ ಇದ್ದೆ. ಗಡಿಗೆಲ್ಲ ನೀರು ತಿಂದಿಲ್ಲೆಲ್ಲ ಒಯ್ದುಬಿಟ್ಟು ಅರಿಶಿನ ಕುಂಕುಮೆಲ್ಲ ಕಲಿಸ್ಬಿಟ್ಟು ದೇವರ ಮುಖಪದ್ಮತ್ತನ್ನು ತೊಳೆದ್ಬಿಟ್ಟು ದೇವರ ನೀರೆಲ್ಲ ಕುಲಿಸ್ಬಿಟ್ಟು ರಾಜರು ಮಹಾರಾಜರು ಪರಿವಾರದವ್ರ ಬಂದಿಲೆಲ್ಲ ಓಕ್ಳಿ ಆಡ್ತಿದ್ರು. ಅದಕ್ಕೋಸ್ಕರ ಅದನ್ನು ಓಕಳಿ ಹೊಂಡ ಅಂತ ಕರಿತೀವಿ. ಹೋಳಿ ಪಾಂಡ್. ಭಾರತದಲ್ಲೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೋಟೆ ತಮಿಳುನಾಡು ಹತ್ರ ಸಿಂಜಿಯಾರ್ ಜಿಂಜಿ ಪಾಂಡಿಚೇರಿ ವೆಲ್ಲೂರು. ಎರಡನೇ ಸ್ಥಾನ ಚಿತ್ರದುರ್ಗದ ಕಲ್ಲಿನ ಕೋಟೆ. ಈ ಕೋಟೆಯ ವಿಸ್ತೀರ್ಣ 32 ಕಿಲೋಮೀಟರ್ ಸುತ್ತಳತೆ 2500 ಎಕರೆ ಇರತಕ್ಕಂಥ ವಿಸ್ತೀರ್ಣ ಇದೆ. ಇಲ್ಲಿಯ ಪಾಳೆಗಾರರು ಯಾಕೆ ಬಂದ್ರಪ್ಪ ಅಂದರೆ ಈ ಪಾಳೆಗಾರರು ಮತ್ತು ತಿರುಪತಿಯಲ್ಲಿ ಅಲೆಮಾರಿ ಜನಾಂಗಗಳಾಗಿ ತಿರುಗಾಡ್ತಿರ್ತಾರೆ. ಅದೇ ಟೈಮ್ಗೆ ಏನಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯ ತಿರುಪತಿ ನೋಡೋಕೆ ಹೋದಾಗ ಅಲ್ಲಿರ್ತಕ್ಕಂಥ 13 ಜನ ಹಂಪಿ ಕರ್ಕೊಂಡು ಹೋಗ್ತವ್ರಿಗೆ ಸೈನಿಕರಾಗಿ ಕಾವಲುಗಾರರ ಕೆಲಸ ಕೊಡ್ತಿದ್ರು. ತದನಂತರ ಬ್ಯಾಟಲ್ ಆಫ್ ತಾಳಿಕೋಟ್ 1565ರಲ್ಲಿ ತಾಳಿಕೋಟೆ ಕದನ ರಕ್ಕಸತಂಗಡಿ ಯುದ್ಧ ಅಂತ ಹಿಡಿತು. ಅಳಿಯ ರಾಮರಾಯಗೂ ಮತ್ತು ಭೂಮುನಿ ಸುತ್ತ ನಡೀತದೆ. ಭೂಮುನಿ ಸುತ್ತ ಅದ್ರ ಗೆಲ್ತಾರೆ. ಅಳಿಯ ರಾಮರಾಯ ಸೋತೋಗ್ತಾನೆ. ಅವಾಗ ಅಲ್ಲಿರ್ತಕ್ಕಂಥ 13 ಜನ ಪಾಳೆಗಾರರು ನಮ್ಮ ಚಿತ್ರದುರ್ಗಕ್ಕೆ ಬಂದುಬಿಟ್ಟು ಸ್ವತಂತ್ರ ರಾಜರಾಗಿ ಆಳ್ವಿಕೆ ಮಾಡಕ್ಕೆ ಬಂದರು ಅಂತಕ್ಕಂಥ ಹಿನ್ನೆಲೆ ಅಂತ ಕರಿತೀವಿ. ಮೇಲೆ ಕಾಣೋದು ತುಪ್ಪದ ಕೋಳ ಅಂತ ಕರೀತಾರೆ. ಮೇಲೆ ಅಲ್ಲಿ ಉಡುವಿನ ತುಪ್ಪ ಶೇಖರಣೆ ಮಾಡ್ತಕ್ಕಂಥ ಜಾಗಗಳು. ಕೂಡ ಅಂದರೆ ರಾಜರು ಸೈನಿಕರಿಗೆ ಮಸಾಜ್ ಮಾಡಲಿಕ್ಕೆ ಮತ್ತು ವೆಪನ್ ಸ್ಟಾಕ್ ಮಾಡಲಿಕ್ಕೆ ಅದನ್ನು ಸಿದ್ಧನಾಥನ ಶಿಖರ ಅಂತ ಕರಿತೀವಿ. ಇದನ್ನು ನಮಗೆ ಆಡಳಿತ ಕಚೇರಿ ಅಂತ ಕರಿತೀವಿ. ಕಾಪರ್ ಕಾಯಿನ್ಸ್, ಸಿಲ್ವರ್ ಕಾಯಿನ್ಸ್, ಗೋಲ್ಡ್ ಕಾಯಿನ್ಸ್ ಪ್ರಿಂಟ್ ಮಾಡೋರು, ಕಂದಾಯ ಇಲಾಖೆ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟು ಮತ್ತು ಮಿಂಟಿಂಗ್ ಸೆಕ್ಷನಲ್ಲಿ ಇದೊಂಥರ ಟೋಟಲಿ ಮಿನಿ ವಿಧಾನಸೌಧದ್ದಂಗೆ. ಸೈನಿಕರ ಕುಂದುಕೊರತೆ ಲೆಕ್ಕಪತ್ರ ಬರೀತಕ್ಕಂಥ ಜಾಗಗಳು ಎಲ್ಲ ಇಲ್ಲಿ ಒಂಥರ ಆಡಳಿತ ಕಚೇರಿ ಟೈಪ್ ಮಾಡ್ಕೊಳಾರ. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಇಲ್ಲೇನಪ್ಪ ಅಂದರೆ ರೂಫಿಂಗ್ ಎಲ್ಲ ಬಿದ್ದೋಗೈತೆ ಅಂತ ಹೇಳ್ತೀವಿ ನಾವು.
ಇಲ್ಲಿ ಹೈದರ್ಲಿ ಬರ್ತಾನಪ್ಪ ಅಂತ ಗೊತ್ತಾಯ್ತಂದ್ರೆ ದೇವಸ್ಥಾನದ ಒಡೆಗುಣ ತಾಂದ ಗುಂಡೆಗೆ ಹಾಕ್ಬಿಟ್ಟು ಕಾಪರ್ ಕಾಯಿನ್ಸ್ ಗೋಲ್ಡ್ ಕಾಯಿನ್ಸ್ ಎಲ್ಲ ಹಾಕ್ಬಿಟ್ಟು ಬಂಡೆ ಎಳೆದ್ಬಿಟ್ಟು ಶಿವಲಿಂಗ ಇಟ್ಬಿಡೋದು. ಹೈದರ್ಲಿ ದೇವಸ್ಥಾನ ಅಂತ ನೋಡ್ಕೊಂಡು ಹೋದ್ಮೇಲೆ ಇದ್ರಲ್ಲಿರ್ತಕ್ಕಂಥ ಕಾಪರ್ ಕಾಯಿನ್ಸ್ ಗೋಲ್ಡ್ ಕಾಯಿನ್ಸ್ನೆಲ್ಲ ಬರಗಾಲ ಬಂದಾಗ ಕ್ಷಾಮ ಬಂದಾಗ ಸೈನಿಕ ₹1,000 ಖರ್ಚು ಮಾಡೋರು. ಪಾಳೆಗಾರ ಕಾಲದಲ್ಲಿ 32 ಅಡಿ ಆಳತಿ, ನಿಮ್ಗೆ 10 ಅಡಿ ಮಾತ್ರ ಕಾಣುತ್ತೆ ನೋಡ್ರಿ ಸರ್. ಕೆಸರು ಮಣ್ಣು, ಜೇಡಿ ಮಣ್ಣು, ರಾಗಿ ಗಂಜಿ, ಮತ್ತೇನಪ್ಪ ಅಂದರೆ ಮಡಿಕೆ ಚೋರು, ಭತ್ತದಲು, ರಾಗಿ ಹುಲ್ಲು ಹಾಕಿಟ್ಟು ಕುದುರೆ ಕಾಲ ತುಳಿಸಿ ಅದ ಮಾಡಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. 15ನೇ ಶತಮಾನದಲ್ಲಿ ಕೋಟೆ ಕಟ್ಟಿದ್ದಾರೆ. ನಾವಿರೋದಾಗ 21ನೇ ಶತಮಾನ ನಾವು 600 ವರ್ಷ ಆದ್ರೂ ಗೋಡೆ ಬಿದ್ದಿಲ್ಲ. ಮಣ್ಣಿಗೆ ಆಯಿಸೈತೆ, ಸಿಮೆಂಟ್ಗೆ ಆಯಿಸಿಲ್ಲ ಅಂತ ಹೇಳ್ತೀವಿ. 600 ಇಯರ್ಸ್ ಬ್ಯಾಕ್ ಹಿಸ್ಟ್ರಿ ಅಂತ ಹೇಳ್ತೀವಿ ನಾವು. ಇವೆಲ್ಲ ಮೇಲ್ಕೋಟೆಯಲ್ಲಿ ಅಕ್ಕ ತಂಗಿ ಕೊಳ, ಹಂಪಿಗೆ ಅಕ್ಕ ತಂಗಿ ಕಲ್ಲು, ಚಿತ್ರದುರ್ಗದಲ್ಲಿ ಅಕ್ಕ ತಂಗಿ ಹೊಂಡ ಅಂತ ಕರಿತೀವಿ. ಇದು ಮೊದಲೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ರು ಅಂತಕ್ಕಂಥ ಈ ಹೊಂಡಗಳನ್ನ. ಹೈದರ್ಲಿ ಮತ್ತು ಮದಕರ್ ನಾಯಕ ಯುದ್ಧ ನಡಿಬೇಕಾರೆ ಮದಕರ್ ನಾಯಕ ಹತ್ರ ಆನೆ ಬಲ, ಕುದುರೆ ಬಲ, ಸೈನಿಕರ ಬಲ ಕಮ್ಮಿ ಇತ್ತು, ಹೈದರ್ಲಿ ಹತ್ರ ಸೈನ್ಯ ಜಾಸ್ತಿ ಇತ್ತು. ಆದ ಕಾರಣ ಮದಕರ್ ನಾಯಕನ ಹೈದರ್ಲಿ ಶ್ರೀರಂಗಪಟ್ಟಣ ಜೈಲಲ್ಲಿ ಸೆರೆ ಹಿಡಿದಾಗ ಮದಕರ್ ನಾಯಕನ ಬೇಣ್ತಿರು ಪದ್ಮಮ್ಮನಾಗತಿ, ಬಂಗಾರಮ್ಮನಾಗತಿ ಇಲ್ಲಿ ಹೋರಾಡದಂಥ ಸಂದರ್ಭದಲ್ಲಿ ತಮ್ಮ ಸೋತಾಗ ಮಾನಪಮಾನ ಪ್ರಶ್ನೆ ಅಂತ ಹೇಳ್ಬಿಟ್ಟು ಅಕ್ಕ ಈ ಕಡೆ ತಂಗಿ ಆ ಕಡೆ ಬಿದ್ದು ಅಂತ ಹೇಳ್ತಾರೆ. ಇದು ನಿಖರ ಮಾಹಿತಿ ಇಲ್ಲ, ಇದ್ರೆ ಇರ್ಬೋದು ಇಲ್ದ್ರೆ ಇರ್ಬೋದು. ಇದು ಇತಿಹಾಸ ನಿಂತ ನೀರಲ್ಲ ಅಂತ ನಿಮ್ಗೆ ಗೊತ್ತಿರ್ಬೋದು. ಹೌದು, ಅದಕ್ಕೆ ನಾವು ಇದನ್ನ ಅಕ್ಕ ತಂಗಿ ಹೊಂಡ ಅಂತ ಹೇಳ್ತೀವಿ. ಎದುರುಗಡೆ ಕಾಣ್ತಕ್ಕಂಥ ಗುಡ್ಡ ಚೋಳಗುಡ್ಡ. ಹಿಂದೆ ಚೋಳರಿದ್ದಂಥ ಜಾಗಕ್ಕೆ ಚೋಳಗುಡ್ಡ ಬಡಾವಣೆ ಅಂತ ಕರಿತೀವಿ. ಈ ಆಶ್ರಯದ ಮನೆಗಳೆಲ್ಲ ಕಟ್ಕೊಡ್ತಾರೆ. ಅದಕ್ಕೆ ಚೋಳರಿದ್ದಂಥ ಜಾಗ ಚೋಳಗುಡ್ಡ ಬಡಾವಣೆ ಅಂತ ಹೇಳ್ಬೇಕಾಗುತ್ತೆ. ಅದೊಂದು ಏರಿಯಾ, ದುರ್ಗ್ ಸಂಬಂಧಪಟ್ಟಂತ ಒಂದು ಏರಿಯಾ. ಕೋಟೆ ಮುಂಭಾಗ 7 ಬಾಗಿಲು ಬರ್ತಾವಂತಕ್ಕಂಥ ವಿಚಾರ. ಈ ಬಾಗಿಲಿಗೆ ನಾವು ಓಬಮ್ಮನ ಆಗತಿ ಬಾಗಿಲು ಅಂತ ಕರಿತೀವಿ. ಓಬಮ್ಮನ ಆಗತಿ ಅಂತ ರಾಣಿ ಇರ್ತಾಳೆ. ಆಕೆ ಗಂಡ ತೀರ ಬಿಡ್ತಾನೆ. ಆಕೆ ಏನ್ ಮಾಡ್ತಾಳೆ, ಹೊಸದುರ್ಗ ತಾಲೂಕು ಜಾನ್ಕಲ್ ಅಂತಕ್ಕಂಥ ಗ್ರಾಮಕ್ಕೆ ಬಿಟ್ಟು ಇವರ ಸಂಬಂಧಿಕ ಹುಡುಗನ್ನ, ಮೊದಲ ಬರಮಪ್ಪ ನಾಯಕನ ಮಗನ ಚಿತ್ತಪ್ಪ ನಾಯಕ ಅಂತಕ್ಕಂಥ ಹುಡುಗನ್ನ 13 ವರ್ಷ ಕರ್ಕೊಂಡಲ್ಲಿ ದತ್ತು ತಗೊಂಡ್ ಪಟ್ಟ ಕಟ್ತಾರ. ಆತ ಪ್ರಬುದ್ಧಮಾನ ಗೋಸ್ತ 20 ವರ್ಷ ಆಗತ್ತೆ. 20ನೇ ವಯಸ್ಸಿನಲ್ಲೇ ರಕ್ತದಲ್ಲೇ ಕೈ ತೊಳೆಸ್ಬಿಟ್ಟು ಶೌರ್ಯ ಬರಂಗ್ ಮಾಡಿದಾಗ 21ನೇ ವಯಸ್ಸಿನಲ್ಲಿ ದೆಹಲಿ ಸುಲ್ತಾನರು ಎಲ್ಲ ಊರತಕ್ಕಂಥ ರಾಜ ನೋಟಿಷನ್ ಕಳಿಸ್ದಂಗೆ ಇಲ್ಲಿರ್ತಕ್ಕಂಥ ಚಿತ್ತಪ್ಪ ನಾಯಕ ನೋಟಿಷನ್ ಕಳಿಸ್ತಾರೆ. ಚಿತ್ತಪ್ಪ ನಾಯಕ ಡೆಲ್ಲಿಗೆ ಹೋಗ್ತಾನೆ. ಡೆಲ್ಲಿಲಿ ಆನೆ ಪಡಿಸಕ್ಕೆ ಯಾರ ಕೈಲಿ ಆಗಿರೋದಿಲ್ಲ. ಈ ಚಿತ್ತಪ್ಪ ನಾಯಕ ಮದವೇರಿದ ಒಂದು ಆನೆನ ಪರಿಸ್ಥಿತಿಗೋಸ್ಕರ ಮದ ಕರಿ ಅಂತ ಬಿರುದು ಬಂತು. ಅದಕ್ಕೆ 14ರ ಹೆಸರು ಮದಕರ್ ನಾಯಕ. ಇಲ್ಲೊಂದು ದೃಷ್ಟಿಗಂಬೆ ಕಾಣುತ್ತೆ, ಮೊದಲಿಗೆ 2 ಮೀನಿನ ಚಿತ್ರ ಕಾಣುತ್ತೆ. ಹೌದು, ಈ ದೃಷ್ಟಿಗಂಬೆ ಯಾಕೆ ಮಾಡಿದ್ರಪ್ಪ ಅಂದ್ರೆ ನಾವು ಈಗ ಸ್ವಲ್ಪ ಹೊಸ ಮನೆ ಕಟ್ಟಿದಾಗ ಮನೆ ಮುಂದೆ ಮಾಡ್ತೀವಿ, ಕುಂಬಳಕಾಲ ಕಟ್ತೀವಿ. ಇಂಥ ಚಿತ್ರಗಳನ್ನ ಬೇಲೂರು ಮತ್ತು ಹಳೆಬೀಡ ನೀವೆಲ್ಲ ನೋಡ್ಕೊಂಡು ಬಂದಿರ್ತೀವಿ. ಇದಕ್ಕೇನಪ್ಪ ನಾವು ಅಜ್ಜೆ ಗೌರಿ ಅಂತ ಕರಿತೀವಿ. 2 ಮೀನಿಗೆ ನಾವಲ್ಲಿ ಹೇಳಿದ್ರೆ ನಿಮ್ಗೆ 2 ಮೀನಿದ್ದು ಸುತ್ತಮುತ್ತ ನೀರಿತ್ತು ಅಂತಕ್ಕಂಥ ವಿಚಾರ. ಓಬವ್ವ ತನ್ನ ಗಂಡನಿಗೆ ಊಟ ಕೊಟ್ಟು ನೀರು ತರಲಿಕ್ಕೆ ಬಂದಂಥ ಸ್ಥಳ ಅಂತ ಹೇಳ್ತೀವಿ. 2 ಮೀನಿದ್ರೆ ನೀರು, 1 ಮೀನಿದ್ರೆ ದಾರಿ ಅಂತ ಹೇಳಿದ್ರೆ ನಾವಲ್ಲೇ 2 ಮೀನಿದಲ್ಲಿ. ಇದು ನಿಖರ ಮಾಹಿತಿ ಇಲ್ಲ. ಒನಕೆ ಒಬ್ಬನ ಸಮಾಧಿ ಅಂತ ಹೇಳ್ತಾರೆ. ಈಗಲೂ ಸಹ ವರ್ಷಕ್ಕೊಂದ್ಸಲಿ ಛಲವಾದಿ ಜನಾಂಗದ ಮುಖಂಡರು ನವೆಂಬರ್ 11ಕ್ಕೆ ಬಂದು ಪೂಜೆ ಮಾಡ್ತಾರೆ. ನೋಡ್ರಿ ಸರ್, ಅಕ್ಕ ತಂಗಿ ಹೊಂಡದ ಬಂದಿರತಕ್ಕಂಥ ಬಂದು ಸ್ಟಾರ್ಟ್ ಆಗುತ್ತೆ. ಇದು ಮಳೆಗಾಲದಲ್ಲಿ ಜಾಸ್ತಿ, ಬೇಸಿಗೆ ಕಾಲದಲ್ಲಿ ಕಮ್ಮಿ. ಈ ಗಂಡು ಗೂಟು ಕೊಟ್ಬಿಟ್ಟಕ್ಕೆ ನೀರು ಬಂದಂಥ ಜಾಗ, ಒನಕೆ ಒಬ್ಬ ನೀರು ಬಂದಿರೋ ಸ್ಥಳ ಅಂತ ಹೇಳ್ತೀವಿ ನಾವು ಇದನ್ನು. ಅದಕ್ಕೆ ಇದನ್ನ ತಣ್ಣೀರು ದೋಣಿ ಅಂತ ಹೇಳ್ತೀವಿ ನಾವು. ತಣ್ಣೀರು ದೋಣಿ. ಇಲ್ಲ, ಯಾವಾಗಲೂ ನೀರು ಹರಿತಾನೆ ಇರುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಆ ಥರ ಇದೆ ಇಲ್ಲಿ.
ಮೇಲ್ಗಡೆ ವಾಚ್ ಟವರ್ ಅಂದರೆ ಕಾವಲುಗಾರ ಕಾಯುವ ಜಾಗ. ಹ್ಞೂ ಓಬವ್ವನ ಗಂಡನ ಹೆಸರು ಮುದ್ದ ಹನುಮಯ್ಯ ಅಥವಾ ಮದ್ದ ಹನುಮಯ್ಯ ಅಂತ ಕರೀತಾರೆ. ಹ್ಞೂ ಕಲ್ಲಿನ ಕೆಳಗಿರೋದು ಗಂಡ ಹೆಂಡತಿ ವಾಸದ ಮನೆ. ಈಗ ನಂಗೆ ಆರ್ ಸಿ ಮನೆ, ಶೀಟಿದ ಮನೆಯಲ್ಲ, ಸಿಂಪಲ್ ಲೈಫ್, ಸರಳ ಜೀವನದಲ್ಲಿ ಅವ್ರು ಇರ್ತಿದ್ರು. ಹ್ಞೂ ಅವ್ರು ಪೂಜೆ ಮಾಡ್ತಕ್ಕಂಥ ಆಂಜನೇಯನ ದೇವಸ್ಥಾನ ಪಕ್ಕದಲ್ಲಿ ಹನುಮನ ಬಾಗಿಲು. ನಿಮ್ಗೆ ಅವಲೇ ನಾನು ಹೇಳಿದೆ, ಕೋಟೆ ಹಿಂಭಾಗ 2 ಬಾಗಿಲು ಬರ್ತವೆ, ಕೋಟೆ ಮುಂಭಾಗ 7 ಬಾಗಿಲು ಬರ್ತಿದ್ದ ಹನುಮನ ಬಾಗಿಲು ಸರ್ಕಾರದಿಂದ ಟಿಕೆಟ್ ಇಲ್ದಂಗೆ ಬರ್ತಾರೆ ಅಂತ ಕ್ಲೋಸ್ ಮಾಡಿಬಿಡ್ತಾರೆ, ಈಗ ಯಾರು ಬರ್ದಂಗೆ. ಓಕೆ. ಇಲ್ಲಿ ಎಡಗಡೆ ಇರೋದು ಓಬವ್ವನ ಕಿಂಡಿ. ವೀರವನತೆ ಓಬವ್ವ ಸಾಹಸ ಮೆರೆದಂಥದ್ದು ಜಾಗಗಳು, ಹೈದರಸನಿಗೆ ಬಂದಿರತಕ್ಕಂಥ ಜಾಗ. ಒಬ್ಬ ಮನುಷ್ಯ ಬಂದ್ರೆ ಇಲ್ಲ ಮನುಷ್ಯಗೆ ಗೊತ್ತಾಗ್ತದೆ, ಓಬವ್ವನ ಕಿಂಡಿ ಅಂತ ಕರಿತೀವಿ. ಈ ಮೆಟ್ಲು ಮಾತ್ರ ಹೊಸ್ತಾಗಿದ್ದಾರೆ, ಮೆಟ್ಲು ಇರಲಿಲ್ಲ. ನೀವು 14 ಕಡೆ ಹೋದ್ರೆ 3 ಕಂಡಿಗಳು ಮಾತ್ರ ನೀರು ಬಿಟ್ಟು ಗೋಡೆ ಕಟ್ಟಿದ್ದಾರೆ. ವೀರವನತೆ ಓಬವ್ವ ಸಾಹಸ ಮೆರೆದಂಥದ್ದು ಜಾಗಗಳು. ಓಬವ್ವ ಯುದ್ಧದ ರಣರಂಗದಲ್ಲಿ ಓಡದಂತೆ ಅಡಿಗೆ ಮಾಡ್ತಕ್ಕಂಥ ವ್ಯಕ್ತಿ ಹಾಕಿ ಚಿತ್ರಕೋಟಿ ಸೈನಿಕರು ಮುತ್ತಿಗೆ ಹಾಕಿದ್ರಿಂದ ಓಬವ್ವನ ಕಿಂಡಿ ಅಂತ ಪ್ರಸಿದ್ಧಿ ಆಗಿದೆ. ಮದ್ದು ಬೀಸುವ ಕಲ್ಲು, ಬನಶಂಕರಿ ದೇವಾಲಯ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಅದೇ ಮುಂದೆ. ಬನಶಂಕರಿ ಅಮ್ಮನವರ ದೇವಾಲಯ. ಕ್ಲೋಸ್ ಆಗಿದೆ. ಮದ್ದು ತಯಾರಿಸುವ ಒಂದು ಕೇಂದ್ರ ಇದೆ ಅಂತಲ್ಲಿ ನೋಡ್ಕೊಂಡು ನೀವು ವಾಪಸ್ ಹೋಗ್ಬೇಕಂತ ಎಲ್ಲೊಬ್ಬರನ್ನ ಕೇಳಿದೆ. ಇಲ್ಲಿದೆ ನೋಡಿ ಮದ್ದು ಬೀಸುವ ಕಲ್ಲುಗಳು. ನಾಲ್ಕು ಬೀಸುವ ಕಲ್ಲುಗಳಿವೆ. ಇಲ್ಲೊಂದು, ಅಲ್ಲೊಂದು, ಮತ್ತೊಂದು, ಮೂರನೇದು, ಇದು 4ನೇದು. ನಾವಿಲ್ಲಿ ಕೆಳಗೆ ಸಹ ಇಳಿದು ಹೋಗ್ಬೋದು. ಮೋಸ್ಟ್ಲಿ ಇದು ಸೆಂಟ್ರಲೈಸ್ಡ್, ಇಲ್ಲಿಂದ ಅದನ್ನೆಲ್ಲದನ್ನೂ ತಿರುಗಿಸ್ತಾ ಇದ್ರು ಅನಿಸುತ್ತೆ. ಇಲ್ಲಿ ಹಾಕ್ಬಿಟ್ಟು ಇಲ್ಲಿಂದ 4 ಕನೆಕ್ಟ್ ಮಾಡಿ ತಿರುಗಿಸೋದು. 2 ಎಂಟ್ರೆನ್ಸು, ಇದು 2ನೇದು. ಎರಡು ಎಂಟ್ರೆನ್ಸು, ಇದೊಂದು ಎಂಟ್ರೆನ್ಸು, ಇದೊಂದು ಎಂಟ್ರೆನ್ಸು. ಗಾರೆ ಅರೆಯಿರುವ ಕಲ್ಲು ಇವು, ಈ ಬೀಸು ಕಲ್ಲುಗಳು. ಅದೊಂದು,
ಇಲ್ಲಿ ಜೋಡಿಸಿದ್ರಲ್ಲ ಇವೆಲ್ಲ ಗಾರೆ ಎರೆಯುವ ಕಲ್ಲುಗಳು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಒಂಟಿಕಲ್ಲು ಬಸವಣ್ಣ ಮತ್ತು ಬಂದಿಖಾನೆ ಇದೆ ಈ ಸೈಡು. ನೋಡೋಣ ಅಂತ ಹೋಗ್ತಾ ಇದ್ದೇನೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಒಂಟಿಕಲ್ಲು ಬಸವಣ್ಣ. ಇನ್ನು ಹತ್ರಕ್ಕೆ ಹೋಗಿ ತೋರಿಸ್ತೀನಿ ರೀ. ದೀಪಸ್ತಂಭ, ಇಲ್ಲಿ ಮೇಲ್ಗಡೆ ಮೆಟ್ಲಿದೆ. ಮೆಟ್ಲಿಂದ ಹತ್ಬಿಟ್ಟು ಇಲ್ಲಿ ಬಂದರೆ ಒಂಟಿಕಲ್ಲು ಬಸವಣ್ಣ. ಸೊ ಒಂಟಿಕಲ್ಲು ಬಸವಣ್ಣ ಆದಮೇಲೆ ಹಾಗೆ ಮುಂದಕ್ಕೆ ಹೋದರೆ ಬಂದಿಖಾನೆ ಸಿಗುತ್ತೆ. ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಬಂದಿಖಾನೆಗೆ ಹೋಗೋ ದಾರಿ ಇದು, ಎಂಟ್ರೆನ್ಸು. ಇಲ್ಲಿಂದ ಮುಂದಕ್ಕೆ ಕಾಲ್ನಡಿಗೆ, ಕಾಲು ದಾರಿ. ಅಲ್ಲೊಂದು ವಾಚ್ ಟವರ್ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಫುಲ್ ಟಾಪಲ್ಲಿ. ಇಲ್ಲೊಂದು ಎಂಟ್ರೆನ್ಸ್ ಇದೆ ಬಂದಿಖಾನೆಗೆ ಹೋಗೋದಕ್ಕೆ ಮುಂಚೆ. ಅಲ್ಲೊಂದು ಎಂಟ್ರೆನ್ಸ್ ಇದೆ. ಮೋಸ್ಟ್ಲಿ ನಾವು ಆ ವಾಚ್ ಟವರ್ಗೂ ಹೋಗ್ಬೋದು ಅನಿಸುತ್ತೆ. ಮೆಟ್ಲುಗಳೆಲ್ಲ ಇದಾವಲ್ಲ, ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ವಾಚ್ ಟವರ್ಗೆ ಹೋಗೋದಕ್ಕೆ ಮುಂಚೆ ಇಲ್ಲೊಂದೇನೋ ಎಂಟ್ರೆನ್ಸ್ ಥರ ಇದೆ. ಇಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಏನಿದೆ ಅಂತ. ಈ ಕಡೆ ಕಾಡಿದೆ, ಇಲ್ಲಿ ಇನ್ನಷ್ಟು ಗೊತ್ತಿಲ್ಲ. ವಾಚ್ ಟವರ್ಗೆ ಹೋಗೋಣ. ಸೊ ಅಲ್ಲಿಂದ ಬಂದಿದ್ದು ಇವಾಗ ನಾವು. ಅಲ್ಲಿಂದ ಬಂದು ಈ ಕಡೆ ವಾಚ್ ಟವರ್ ಇದೆ ಒಂದು ದೊಡ್ಡದು, ಅಲ್ಲಿಗೆ ಹೋಗೋಣ. ಅಲ್ಲಿರೋ ವಾಚ್ ಟವರ್ಗೆ ಹೋಗೋದಕ್ಕೆ ಮುಂಚೆ ಇಲ್ಲಿ ಬಲಗಡೆ ಬಂದು ನಿಮಗೆ ಇಲ್ಲೊಂದು ಡೋರ್ ಕಾಣಿಸುತ್ತೆ. ಈ ಡೋರಿಂದ ಕೆಳಗಡೆ ಇಳಿದು ಮೋಸ್ಟ್ಲಿ ಇನ್ನೊಂದು ವಾಚ್ ಟವರ್ ಇದೆ ಅನಿಸುತ್ತೆ ಮುಂದೆ. ಬನ್ನಿ ನೋಡೋಣ. ಈ ಮೆಟ್ಲುಗಳಿದೆ, ಇಳಿಬೋದು. ಇಲ್ಲೇನು ಅಂಥದ್ದಿಲ್ಲ, ಬಟ್ ಇಲ್ಲಿ ಕಂದಕ ಇದೆ ಒಂದು ದೊಡ್ಡದು. ಮೋಸ್ಟ್ಲಿ ರಕ್ಷಣೆಗೆ ಮಾಡಿದ್ದಾರೆ ಅನಿಸುತ್ತೆ. ಸೈನಿಕರು ಏಕಾಏಕಿ ಒಂದೇ ಸಮನೆ ನುಗ್ಗಬಾರ್ದು ಶತ್ರುಗಳು ಅಂತ ಹೇಳಿ ಇಲ್ಲಿ ಒಂದು ದೊಡ್ಡ ಹೊಂಡ ಮಾಡಿದ್ದಾರೆ. ಬಟ್ ಮೋಸ್ಟ್ಲಿ ಮುಂಚೆ ಇಲ್ಲೊಂದು ವಾಚ್ ಟವರ್ ಇದ್ದಿದ್ದು ಇರ್ಬೋದು. ಅಲ್ಲಿ ಕಲ್ಲುಗಳು ನೋಡ್ತಾ ಇದ್ದರೆ ಅದನ್ನ ರೀಸೆಂಟಾಗಿ ಕಟ್ಟಿರೋ ಥರ ಇದೆ, ಕಲ್ಲಿನ ಗೋಡೆ. ಸೊ ಅಲ್ಲಿಂದ ಇಳಿದು ಬಂದಿದ್ದು. ಬನ್ನಿ ಅಲ್ಲಿ ಮೇನ್ ವಾಚ್ ಟವರ್ಗೆ ಹೋಗೋಣ. ಸೊ ಇಲ್ಲಿ ಹತ್ಕೊಂಡು ಹೋಗೋದಕ್ಕೆ ಮೆಟ್ಲುಗಳು ಸಿಗ್ತವೆ ನಿಮಗೆ. ಮೆಟ್ಲುಗಳು ಕಾಣಿಸ್ತವೆ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಮೇನ್ ವಾಚ್ ಟವರ್ಗೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀನಿ.
ವಾಚ್ ಟವರ್ಗೆ ಹೋಗೋದಕ್ಕೆ ಮುಂಚೆ ದಾರಿಲೇ ಬಲಗಡೆ ಸೈಡು ನಿಮಗೆ ಈ ಫಿರಂಗಿ ಕಾಣಿಸುತ್ತೆ, ಕ್ಯಾನಾನ್. ಎಷ್ಟು ಗಟ್ಟಿದೆ ನೋಡಿ, ಕೆಳಗಡೆಯಿಂದ ಮೇಲಕ್ಕೆ ಹೇಗೆ ತಂದಿದ್ದಾರೆ. ಈ ವಾಚ್ ಟವರ್ಗೆ ಮೇಲೆ ಹತ್ತುತ್ತಿದ್ದ ಹಾಗೆ ನಿಮಗೆ ಈ ಥರ ಗೇಟ್ ಕಾಣಿಸುತ್ತೆ. ನೋಡ್ಬೋದು ನೀವು, ಇಲ್ಲಿ ಒಂದು ಫಿರಂಗಿ ಇದೆ ಮೇಲೆ, ಕ್ಯಾನಾನ್ ಇಲ್ಲೊಂದಿದೆ. ಸೊ ಇಲ್ಲಿ ಬಂದರೆ ನಿಮಗೆ ಚಿತ್ರದುರ್ಗ ಸಿಟಿ ಫುಲ್ ವ್ಯೂ ಕಾಣುತ್ತೆ ನೋಡಿ. ವಿಂಡ್ ಮಿಲ್ಸು, ಫುಲ್ ಸಿಟಿ ಗ್ರೌಂಡು, ಕಾಲೇಜು, ಸಿಟಿ ಸುತ್ತ ಇರೋ ವಿಂಡ್ ಮಿಲ್ಸು ಎಲ್ಲ ಕಾಣುತ್ತೆ ಇಲ್ಲಿಂದ. ಸೊ ನೀವು ಅಲ್ಲಿ ಕಿಂಡಿಗಳು ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಆ ಕಿಂಡಿಗಳ ಸಂಧಿಯಿಂದ ತುಪಾಕಿಗಳು ಅಂದರೆ ಬಂದೂಕುಗಳನ್ನು ಇಟ್ಬಿಟ್ಟು ಇಲ್ಲಿಂದ ಏನಾದರೂ ಎನಿಮಿಗಳು ಎಂಟ್ರೆನ್ಸಿಂದ ಬಂದಾಗ ಅಲ್ಲಿಂದ ಶೂಟ್ ಮಾಡಿ ಡಿಫೆಂಡ್ ಮಾಡೋದಕ್ಕೆ ಮಾಡಿದ್ದಾರೆ. ಸೊ ಇಲ್ಲಿ ಗೇಟ್ ಓಪನ್ ಇದೆ ಅನಿಸುತ್ತೆ, ಬೇಗ ಏನು ಹಾಕಿಲ್ಲ. ಸೊ ಇಲ್ಲಿ ಒಂದು ಚಿಕ್ಕ ಸೈನಿಕರು ವಾಸ ಮಾಡೋದಕ್ಕೆ ಗಡಿ ಕಾಯ್ದೆ ಟೈಮಲ್ಲಿ ಇಲ್ಲಿರೋದಕ್ಕೆ ಒಂದು ಚಿಕ್ಕ ಜಾಗ ಇದೆ. ನೋಡ್ಬೋದು ಆ ಕಡೆ ಈ ಕಡೆಯಲ್ಲಿ ಸೈನಿಕರ ಭಾವಚಿತ್ರನ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಕಾವಲು ಕಾಯ್ತಾ ಇದ್ರು ಅನ್ನೋದಕ್ಕೆ. ಸೊ ಇಲ್ಲಿ ಮತ್ತೆ ಈ ಕಡೆ ಹೋದರೆ ಇಲ್ಲಿ ನಿಮಗೆ ಬಂದಿಖಾನೆ ಕಾಣುತ್ತೆ. ಈಗ ಬೀಗ ಹಾಕಿಬಿಟ್ಟಿದ್ದಾರೆ, ಒಳಗಡೆ ಹೋಗಿ ಎಲ್ಲ ಹಾಳು ಮಾಡ್ತಾರೆ ಅಂಥೇಳಿ. ಸೊ ಹಂಗೆ ಹೊರಗಡೆಯಿಂದ ನೋಡೋಣ. ಇದು ಬಂದಿಖಾನೆ. ಇಲ್ಲಿ ಫುಲ್ ಟಾಪಿಗೆ ಬಂದರೆ ನಿಮಗಿಲ್ಲಿ ವಾಚ್ ಟವರ್ನ ಫುಲ್ ಇದು ಕಾಣಿಸುತ್ತೆ ನಿಮಗೆ. ಸೊ ವಾಚ್ ಟವರ್ನ ಒಂದು ಸುತ್ತು ನೋಡೋಣ. ಈ ಗೂಡುಗಳಿದಾವಲ್ಲ, ಇವು ದೀಪ ಹಚ್ಚಿಡೋದಕ್ಕೆ, ಪಂಚಗಳನ್ನು ಹಚ್ಚಿಡೋದಕ್ಕೆ ರಾತ್ರಿ ಹೊತ್ತು ಬೆಳಕಿಗೋಸ್ಕರ ಮಾಡಿಟ್ಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇದು ಸೈನಿಕರು ರೆಸ್ಟ್ ಮಾಡೋದಕ್ಕಿದ್ದಂತಹ ಜಾಗ. ಶಿಫ್ಟ್ ವೈಸ್ ಎಲ್ಲ ಸೈನಿಕರು ಕಾಯ್ತಾ ಇರ್ತಿದ್ರಲ್ಲ, ಕೆಲವರು ಶಿಫ್ಟ್ ಮುಗಿದ ತಕ್ಷಣ ಅಲ್ಲಿ ಬಂದು ರೆಸ್ಟ್ ಮಾಡ್ಬೋದಿತ್ತು ಸ್ವಲ್ಪ ಹೊತ್ತು, ಆ ಥರ. ಆ ಥರದ್ದು ಎರಡಿದೆ, ಅಲ್ಲೊಂದು ಇತ್ತಲ್ಲ ಅದೇ ಥರ ಇದೊಂದು ಇಲ್ಲಿದೆ. ಈಗ ಸೀಲ್ ಮಾಡಿದ್ದಾರೆ, ಒಳಗಡೆ ಹೋಗೋದಕ್ಕಾಗಲ್ಲ. ಇಲ್ಲೂ ಸಹ ನೀವು ಚಿತ್ರದುರ್ಗ ಸಿಟಿಯನ್ನು ನೋಡ್ಬೋದು ಇಲ್ಲಿಂದ. ಈ ಬಂದಿಖಾನೆ ಮೇಲೆ ಸಹ ಹತ್ಕೊಂಡು ಹೋಗೋದಕ್ಕೆ ಮೆಟ್ಲಿದೆ, ಹತ್ಕೊಂಡ ಮೇಲೆ ಹೋಗ್ಬೋದು.
ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ನಾವು ಆ ಡೋರಿಂದ ಬಂದಿದ್ದು, ಆ ಡೋರಿಂದ ಬಂದು ಹೀಗೆ ಹತ್ಕೊಂಡು ಇಲ್ಲಿ ಹಾಸಿ ಬಂದಿದ್ದು. ಸೊ ಇಲ್ಲಿ ಬಂದು ನೋಡಿದ್ರೆ ನಾವು ಈ ಡೋರಿಂದ ಬಂದಿದ್ದು. ಬನ್ನಿ ವಾಪಸ್ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ನಾವು ಅಲ್ಲಿಂದ ನಡ್ಕೊಂಡ್ಬಂದಿದ್ದು. ನಾವು ಈ ಡೋರಿಂದ ನಡ್ಕೊಂಡ್ಬಂದಿದ್ದು. ನಡ್ಕೊಂಡ್ಬಂದ ತಕ್ಷಣ ಎರಡುಗಡೆನೇ ಒಂದು ಹೊಸ್ದಾಗಿ ಮಾಡಿರೋ ಟ್ರೈಲ್ ಕಾಣಿಸುತ್ತೆ. ಆ ಟ್ರೈಲಲ್ಲಿ ಹೋದರೆ ಬಿಚ್ಚಗುತ್ತಿ ಭರಮಣ್ಣ ನಾಯಕರ ಸಮಾಧಿ ಇದೆಯಂತೆ. ನಾವೀಗ ಅಲ್ಲಿ ಹೋಗ್ಬಿಟ್ಟು ಒಂದು ವ್ಯೂ ಪಾಯಿಂಟ್ ನೋಡ್ಕೊಂಬಂದ್ವಿ ಅಲ್ವಾ. ಸೊ ಅದರಿಂದ ಈ ಕಡೆ ಮುಂದಕ್ಕೆ ನಡ್ಕೊಂಡು ಹೋಗಬೇಕು ಬಿಚ್ಚಗುತ್ತಿ ಭರಮಣ್ಣ ನಾಯಕರ ಸಮಾಧಿ ನೋಡೋದಕ್ಕೆ. ಲೆಫ್ಟಲ್ಲಿ ಒಂದು ವ್ಯೂ ಪಾಯಿಂಟ್ ಇರೋ ಆಗಿದೆ. ಬನ್ನಿ ನೋಡ್ಕೊಂಬರೋಣ. ಹೌದು, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ನೋಡಿ, ನಾವು ಆ ಡೋರಿಂದ ನಡ್ಕೊಂಡು ಬಂದಿದ್ದು. ಸೊ ಇಲ್ಲಿಂದ ಮತ್ತೆ ಒಂದು ಎಡಗಡೆ ಹೋಗೋಣ. ಈಗ ಇಲ್ಲಿಂದ ಹತ್ಕೊಂಡ್ಬಂದ್ವಿ. ಇಲ್ಲಿ ಹತ್ಕೊಂಡ್ಬಂದು ನೋಡಿದ್ರೆ ಮುಂದೆ ಎಲ್ಲಿ ಹೋಗೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಿಚ್ಚುಗುತ್ತಿ ಭರಮಣ್ಣ ನಾಯಕರ ಸಮಾಧಿ ಇದೆ ಅಂತ ಕೇಳ್ಪಟ್ಟಿದ್ದು, ಬಟ್ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ. ಮುಂದೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಸ್ವಲ್ಪ. ಇಲ್ಲೊಂದು ಕಂದಕ ಇದೆ. ಅದು ಬಿಟ್ಟರೆ ನನ್ನ ಗೆಸ್ ಪ್ರಕಾರ ಅಲ್ಲೊಂದು ಗವಿ ಥರ ಕಾಣ್ತಾ ಇದೆಯಲ್ಲ, ಗುಹೆ, ಅದೇ ಇರಬಹುದು ಅಂತ ಭಾವಿಸ್ತೀನಿ. ಇಲ್ಲಿ ಮುಂದೆ ಏನಿದೆ ಗೊತ್ತಾಗ್ತಲ್ಲ. ಇದು ನಿಖರವಾದ ಮಾಹಿತಿ ಅಲ್ಲ. ಇಲ್ಲಿರೋದು ಬಿಚ್ಚುಗುತ್ತಿ ಭರಮಣ್ಣ ನಾಯಕರದ್ದು ಸಮಾಧಿ ಇರೋದು. ನಾನು ಹೀಗೆ ಎಲ್ಲೋ ಕೇಳ್ಪಟ್ಟಿದ್ದು, ಸೊ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಟ್ ಅಲ್ಲಿ ಮುಂದಕ್ಕೆಲ್ಲೋ ಗೊತ್ತಾಗ್ತಾ ಇಲ್ಲ. ಸೊ ವಾಪಸ್ ಹೋಗ್ತಾ ಇದ್ದೀನಿ ಬೇರೆ ವ್ಯೂ ಪಾಯಿಂಟ್ಗೆ ಹೋಗೋದಕ್ಕೆ. ಅದಕ್ಕೂ ಮುಂಚೆ ನಾನು ಊಹೆ ಮಾಡಿರೋದು ಸರಿ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ
ಕಮೆಂಟ್ ಮಾಡಿ ತಿಳಿಸಿ. ಏನು ಅಂದರೆ ಲಿಚ್ಚುಗುತ್ತಿ ಭರಮಣ್ಣ ನಾಯಕರ ಸಮಾಧಿ ಮೋಸ್ಟ್ಲಿ ಆ ಗುಹೆಯಲ್ಲಿ ಇರಬಹುದು. ಸೊ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಕಾವಲುಗಾರರು ಕಾಯೋ ಜಾಗ ಅದು. ಇಲ್ಲಿಂದ ಹೋಗ್ಬಿಟ್ಟು ಹತ್ತಿ ಮೇಲೆ ಏಕನಾಥೇಶ್ವರಿ ದೇವಾಲಯ. ಹಿಡಿಂಬೇಶ್ವರ ದೇವಾಲಯ, ಸಂಪಿಗೆ ಸಿದ್ದೇಶ್ವರ ದೇವಾಲಯ, ಮುರುಘರಾಜೇಂದ್ರ ಮಠ, ಹಳೆಯದು ಅರಮನೆ ಆವರಣ. ಅದಕ್ಕೆ ಹೋಗೋದಕ್ಕೆ ಮುಂಚೆ ಇಲ್ಲೊಂದೇನೋ ಗರಡಿ ಮನೆ ಥರ ಇದೆ, ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗಬೇಕು, ನೋಡ್ಕೊಂಡು ಬರೋಣ. ಹೌದು, ಇಲ್ಲೊಂದು ಗರಡಿ ಮನೆ ಇದೆ, ಎಲ್ಲ ಹಾಳಾಗಿದೆ. ಚಿಕ್ಕ ಬಾಗಿಲು ಹೋಗೋದಕ್ಕೆ. ಅದೇ ಥರ ಅದಕ್ಕೂ ಮುಂಚೆ ಇಲ್ಲೊಂದು ಕಾವಲು ಗೋಪುರ ಇದೆ. ಇವಾಗ ಇದು ನಮಗೆ ವ್ಯೂ ಪಾಯಿಂಟ್. ಮುಂಚೆ ಅವ್ರಿಗೆ ಇದು ಸೈನಿಕರಿಗೆ ಕಾವಲು ಗೋಪುರ. ನೋಡಿ, ನಾವು ಅಲ್ಲಿಂದನೇ ಬಂದಿದ್ದು. ಸೊ ಗರಡಿ ಮನೆ ನೋಡಿದ್ದಾದಮೇಲೆ ಮುರುಘರಾಜೇಂದ್ರ ಮಠ, ಹಳೇದು, ಸಂಪಿಗೆ ಸಿದ್ದೇಶ್ವರ ದೇವಾಲಯ ಮತ್ತು ಹಿಡಿಂಬೇಶ್ವರ ದೇವಾಲಯ. ಸೊ ಆ ಕಡೆ ಹೋಗ್ತಾ ಇದ್ದೀನಿ. ಹಿಡಿಂಬೇಶ್ವರ ದೇವಾಲಯ ಈ ಸೈಡು, ಅಲ್ಲಿ ನೋಡೋಣ. ಸೊ ನಾವು ಇಲ್ಲಿಂದ ಬಂದಿದ್ದು, ಇಲ್ಲಿಂದ ಬಂದು ಹಿಡಿಂಬೇಶ್ವರ ದೇವಾಲಯಕ್ಕೆ ಹತ್ಕೊಂಡು ಹೋಗ್ತಾ ಇದ್ದೀನಿ. ಇದು ಎರಡನೇ ಎಂಟ್ರೆನ್ಸು, ಅದು ಮೊದಲನೇ ಎಂಟ್ರೆನ್ಸು. ಸೊ ಇದು ಹಿಡಿಂಬೇಶ್ವರ ದೇವಾಲಯ. ಒಳಗಡೆ ಹೋಗೋಣ. ವಾವ್, ತಣ್ಣಗಿದೆ. ಇಲ್ಲೊಂದು ಶಾಸನ ಇದೆ, ಎರಡಿದೆ ಶಾಸನ ಇಲ್ಲಿ. ಮೂರು ಬಾಗಿಲು, ಇದು ಒಂದು, ಅದು ಒಂದು, ಈ ಕಡೆ ಮೂರನೇದು. ಗರಡಿ ಮನೆ ಏರಿಯಲ್ ವ್ಯೂ.
ಸೊ ಆ ಸೈಡೆಲ್ಲ ಬರುತ್ತೆ. ಲೆಕ್ಕ ನೋಡ್ಕೊಳ್ಳೋ ಜಾಗ ಉಬ್ಬವನ ಕಿಂಡಿ. ಸೊ ಆ ಸೈಡ್ ಬರುತ್ತೆ. ದ್ವಾಪರ ಯುಗದಲ್ಲಿ ಚಿತ್ರದುರ್ಗನ ಹಿಡಿಂಬ ಪಟ್ಟಣ ಅಂತ ಕರೀತಾ ಇದ್ರಂತೆ. ಇಲ್ಲಿ ಪಾಂಡವರು ಸಹ ಬಂದು ಇಲ್ಲಿ ಪಾಂಡವರು ಬಂದಾಗ ಹಿಡಿಂಬ ಅಂತ ಒಬ್ಬ ರಾಕ್ಷಸನ ವಧೆ ಮಾಡ್ತಾರೆ. ಆದ್ದರಿಂದ ಈ ಚಿತ್ರದುರ್ಗದ ಹೆಸರು ಹಿಡಿಂಬ ಪಟ್ಟಣ ಆಗಿತ್ತು. ಸೊ ಹಿಡಿಂಬೇಶ್ವರ ದೇವಾಲಯನ ಮುಗಿಸಿ ಈಗ ವಾಪಸ್ಸು ಮುರುಘರಾಜೇಂದ್ರ ಮಠ ಕಡೆ ಹೋಗ್ತಾ ಇದ್ದೀನಿ. ಮುರುಘರಾಜೇಂದ್ರ ಮಠಕ್ಕೆ ಹೋಗೋಣ ಬನ್ನಿ. ಉಯ್ಯಾಲೆ ಕಂಬ ಇದು. ಇಲ್ಲೊಂದಿದೆ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮಠದ ಗೋಡೆಗಳು, ಅದೇ ಮುರುಘರಾಜೇಂದ್ರ ಮಠ. ಆ ಕಡೆ ಹೋದರೆ ಒನಕೆ ಓಬವ್ವನ ಕಿಂಡಿ, ಅಕ್ಕ ತಂಗಿ ಹೊಂಡ ಸಿಗುತ್ತೆ. ಇಲ್ಲೊಂದು ದೀಪದ ಕಂಬ ಇದೆ, ಮತ್ತೊಂದು ಉಯ್ಯಾಲೆ ಕಂಬ, ಆ ಕಡೆ ಇನ್ನೊಂದು ಉಯ್ಯಾಲೆ ಕಂಬ ಇದೆ. ಈ ಕಡೆ ತುಪ್ಪದ ಕೊಳ ಇದೆ, ಇನ್ನು ಮುಂದೆ ಆ ಕಡೆ ಸೈಡು, ಆ ಸೈಡು ಇದು ಮುರುಘರಾಜೇಂದ್ರ ಮಠ ಹಳೆಯದು. ನೋಡಿ ಇಲ್ಲಿ ಬರೆದಿದ್ದಾರೆ ಪುರಾತನ ಮುರುಘಾ ಮಠ. ಮುರುಘಾ ಮಠದ ಆವರಣ. ಇವರಲ್ಲಿ ಸಂಪಿಗೆ ಸಿದ್ದೇಶ್ವರ ಓಪನ್ ಆಗುತ್ತೆ ದೇವಸ್ಥಾನ. ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಓಪನ್ ಎಷ್ಟೊತ್ತಿಗಾಗುತ್ತೆ? ಅದು ಎಷ್ಟೊತ್ತಿಗಾಗುತ್ತೆ ಓಪನ್? ಇನ್ನೂ ಬಂದಿಲ್ಲ. ಇಲ್ಲ, ಹಂಗೆ ಒಳಗಡೆ ನೋಡೋಣ ಅಂತ. ಮುರುಘಾ ಮಠದ ಒಳಗಡೆ ಹೇಗಿದೆ ನೋಡೋಣ. ಮುರುಘರಾಜೇಂದ್ರ ಮಠದ ಒಳಗಡೆ ಇದ್ದೇನೆ. ಇದು ಫುಲ್ ಒಂದು ಗರ್ಭಗೃಹ ಒಂದೇ. ಇಲ್ಲಿ ಒಂದು ಹಾಲ್ ಇದೆ, ಬಟ್ ಇದು ಲಾಕ್ ಮಾಡಿದ್ದಾರೆ. ಸೊ ನಾವು ಆ ಎಂಟ್ರೆನ್ಸಲ್ಲಿ ಹೋಗ್ಬಿಟ್ಟು ಒಂದು ಫುಲ್ ರೌಂಡ್ ಹಾಕಿ ಈ ಕಡೆಯಿಂದ ಫುಲ್ ರೌಂಡ್ ಹಾಕೊಂಡು ಬಂದು ಇಲ್ಲೊಂದು ಎಂಟ್ರೆನ್ಸ್ ಇದೆ. ಸೊ ಇಲ್ಲಿಂದ ಈ ಕಡೆ ಹೋದರೆ ಇಲ್ಲೂ ಒಂದು ಕೋಣೆ ಥರ ಇದೆ. ಏನಿದೆ ಅಂತ ನೋಡೋಣ. ಇದು ಸ್ಲೈಡ್ ಅನಿಸುತ್ತೆ. ಸ್ಲೈಡ್ ಅಲ್ಲ, ಹೌದು, ಇಲ್ಲೂ ಒಂದು ಕೋಣೆ ಇದೆ.
ನೋಡ್ಬೋದು. ಸ್ನಾನದ ಗೃಹ ಅನಿಸುತ್ತೆ. ಮುರುಘರಾಜೇಂದ್ರ ಮಠದ ಈ ಕೋಣೆಯಿಂದ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಮುರುಘರಾಜೇಂದ್ರ ಮಠದ ಎದುರುಗಡೆ ಇದ್ದೀನಿ. ಇದಾದಮೇಲೆ ಈ ಕಡೆ ಲೆಫ್ಟ್ ಹೋದರೆ ಅರಮನೆ ಸಂಕೀರ್ಣ ಅಂತೆ. ಅರಮನೆ ಸಂಕೀರ್ಣ ಆಗಿದ ತಕ್ಷಣ ಈ ಕಡೆ ಸಂಪಿಗೆ ಸಿದ್ದೇಶ್ವರ ದೇವಾಲಯ ಮತ್ತು ತುಪ್ಪದ ಕೊಳಸ ಈ ಕಡೆ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ. ಅರಮನೆ ಸಂಕೀರ್ಣ ನೋಡ್ಕೊಂಬರೋಣ. ನೋಡಿ, ಮಣ್ಣಿನ ಗೋಡೆ ನಿಮಗೆಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಕುದುರೆ ಹೋಗೋದಕ್ಕೆ ಮಾಡಿದ್ದಾರೆ ಕಲ್ಲಲ್ಲಿ. ಕುದುರೆ ಕಾಲು ಜಾರಬಾರ್ದು ಅಂತ ಹೇಳಿ ಕುದುರೆ ಕಾಲು ಹಿಡೋದಕ್ಕೆ ಮಾಡಿದ್ದಾರೆ. ಅರಮನೆ ಸಂಕೀರ್ಣಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ಸ್ವಲ್ಪ ಕಾಲು ದಾರಿ ಇದೆ, ನೋಡ್ಕೊಂಬರೋಣ ಏನೇನಿದೆ ಅಂತ. ನೀವಿಲ್ಲಿ ನೋಡ್ಬೋದು, ಕೋಟೆ ಗೋಡೆಗಳಲ್ಲಿ ಕಾಣಿಸ್ತಾ ಇದೆ ಅರಮನೆ ಸಂಕೀರ್ಣದ್ದು. ಇಲ್ಲಿ ಪಳವಳಿಕೆ ಇದೆ ಅಷ್ಟೇ. ಇವಾಗ ಎಲ್ಲ ಗೋಡೆಗಳು, ಅರಮನೆ ಎಲ್ಲ ಬಿದ್ದೋಗಿದೆ. ಮಣ್ಣಿನ ಗೋಡೆ, ಕಲ್ಲಿನ ಗೋಡೆ ಅಷ್ಟೇ ಉಳ್ಕೊಂಡಿದೆ. ಸೊ ವಾಪಸ್ಸು ಅರಮನೆ ಸಂಕೀರ್ಣ ಮುಗೀತು. ಸೊ ವಾಪಸ್ ನಾನು ಇವಾಗ ಸಂಪಿಗೆ ಸಿದ್ದೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ. ಹಳೆ ಕಾಲದಲ್ಲಿ ಬಂಡೆನ ಹೇಗೆ ಕಟ್ ಮಾಡ್ತಾಯಿದ್ರು ಅನ್ನೋದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಕಡ್ಡಿಗಳನ್ನ ಸಿಕ್ಸೋದಕ್ಕೆ ಎಲ್ಲ ಬಂಡೆಗೆ ತೂತು ಮಾಡಿದ್ದಾರೆ. ಆಮೇಲೆ ಬೆಂಕಿ ಹಚ್ಚಿಬಿಟ್ಟು ಆ ಬೆಂಕಿ ಹಚ್ಚಿರೋ ಕಡ್ಡಿಗಳನ್ನ ಈ ರಂಧ್ರಗಳಲ್ಲಿ ಇಟ್ಬಿಟ್ಟು ಆಮೇಲೆ ಸುತ್ತಿಗೆಯಿಂದ ಹೊಡೆಯೋದು ಅಥವಾ ಬೇರೆ ಏನು ಆಯುಧದಿಂದ ಹೊಡೆಯೋದು. ಸೊ ಆವಾಗ ಒಂದು ದೊಡ್ಡ ಬಂಡೆ ತುಂಡು ಆಗುತ್ತೆ. ಅಲ್ಲೊಂದು ಬನ್ನಿ ಮರ ಇದೆ. ಇದು ಅರಮನೆ ಒಳಾಂಗಣ. ಎಲ್ಲ ಬಿದ್ದು ಹಾಳಾಗಿದೆ. ಮತ್ತು ಮರಳಿನ ಗೋಡೆ, ಮಣ್ಣು ಮರಳು ಹಾಕಿ ಗಾರೆಯಿಂದ ಕಟ್ಟಿರೋಂತಹ ಗೋಡೆ ಅಷ್ಟೇ ಉಳ್ಕೊಂಡಿದೆ. ಇದು ಬಿಟ್ಟರೆ ಈ ಸೈಡು ಬನ್ನಿ ಮರ ಇದೆ. ಬನ್ನಿ ಹೂವಿಂದು, ಬನ್ನಿ ಎಲೆದು. ವಿಜಯದಶಮಿ ದಿವಸ ಬನ್ನಿ ಕೊಟ್ಟು ಎಲ್ಲರಿಗೂ ನಮಸ್ಕಾರ ಮಾಡ್ತಾರಲ್ಲ, ಆ ಬನ್ನಿ ಮರ ಇದೆ. ಪುರಾತನ ಕಾಲದ ಗೋಡೆ ಇಲ್ಲೂ ಕಾಣಿಸುತ್ತೆ ನೋಡಿ ನಿಮಗೆ. ಸೊ ಇದು ಬನ್ನಿ ಮರ. ಸಂಪಿಗೆ ಸಿದ್ದೇಶ್ವರ ದೇವಾಲಯ ನೆಕ್ಸ್ಟ್. ಅಲ್ಲ ನಂದಿ ಇದೆ. ಸೈನಿಕರ ಒಂದು ಭಾವಚಿತ್ರದ ಮೇಲೆ ಮಣ್ಣಿನ ಗಾರೆಯಿಂದ ಕಟ್ಟಿರೋದು. ಸೊ ಸಂಪಿಗೆ ಸಿದ್ದೇಶ್ವರ ದೇವಾಲಯ, ಮೇಲುದುರ್ಗ. ಚಿಕ್ಕ ಚಿಕ್ಕ ದೇವಸ್ಥಾನಗಳಿದ್ದಾವೆ.
ಇಲ್ಲಿ ಯಾವುದೋ ಮೂರ್ತಿ ಇಲ್ಲ, ಬಟ್ ದೇವಸ್ಥಾನ ಇದೆ. ಇಲ್ಲೊಂದು ಗರ್ಭಗುಡಿ ಇದೆ. ಇದೇನು ನೋಡ್ತಾ ಇದ್ದಾರೆ ದಿಬ್ಬ ಇದು. ಈ ದಿಬ್ಬದ ಮೇಲೆ 1ನೇ ಮತ್ತಿ ತಿಮ್ಮಣ್ಣ ನಾಯಕರಿಂದ ಹಿಡಿದು ವೀರ ಮದಕರಿ ನಾಯಕರವರೆಗೂ ಎಲ್ಲರಿಗೂ ಇಲ್ಲೇ ಪಟ್ಟಾಭಿಷೇಕ ಮಾಡಿದ್ದಂತೆ. ಆಮೇಲೆ ವಿಜಯನಗರದ ಸಂಸ್ಥಾಪಕರಾದ ಬುಕ್ಕರಾಯರ ಪ್ರತಿಮೆ ಒಳಗಡೆ ಇದೆಯಂತೆ. ಮತ್ತು ಅವರು ಬರೆಸಿದಂತಹ ಶಾಸನ ಇಲ್ಲಿದೆ. ಅವರ ಹೆಸರನ್ನು ನಾವಿಲ್ಲಿ ನೋಡಬಹುದು ಅಂತ ಹೇಳಿದ್ದಾರೆ. ಇಲ್ಲಿ 1 2 3 4 5 ಇಲ್ಲಿದೆ ಬುಕ್ಕರಾಯ. ಇಲ್ಲಿ 2ನೇ ಶಾಸನದಲ್ಲೂ ಸಹ ನಾವು ನೋಡ್ಬೋದು. ಇಲ್ಲಿದೆ ಬುಕ್ಕರಾಯ. ಇಲ್ಲಿದೆ ನೋಡಿ ಬುಕ್ಕರಾಯ. ಬುಕ್ಕರಾಯನ ಮಾಂಡಳಿಕ, ಅವನ ಹೆಸರು ಮಲ್ಲಿನಾಥ ಒಡೆಯರ್. ಇಲ್ಲಿದೆ ನೋಡಿ ಮಲ್ಲಿನಾಥ, ಅವರ ಹೆಸರು ಇಲ್ಲಿದೆ. ಸೊ 2 ಶಾಸನಗಳು ಬುಕ್ಕರಾಯ ಬರೆಸಿಕೊಟ್ಟಂತಹ ಶಾಸನಗಳು. ಹಾಂ, ಹೌದ್ರಾ? ಅಲ್ಲ, ನಾನು ಇದನ್ನ ಬುಕ್ಕರಾಯ ಅಂತ ಬುಕ್ಕರಾಯರ ಪ್ರತಿಮೆ ಮತ್ತು ಅವರ ಪಾಣಿಪೀಠ ಅಂತಾನು ಕೇಳ್ಪಟ್ಟೆ. ಅದಕ್ಕೆ ಕೇಳಿದೆ ನಿಮ್ಗೆ ಅವಾಗಲೇ. ಇದು ಪಾರ್ವತಿ ದೇವಿ, ಇದು ಸಂಪಿಗೆ ನಂದಿ, ಅದು ಶಿವಲಿಂಗ. ಸಂಪಿಗೆ ಸಿದ್ದೇಶ್ವರ ಇರೋದು ವೀರಭದ್ರ ಸ್ವಾಮಿ. ಆ ಕಡೆ ಇರೋದು ವೀರಭದ್ರ ಸ್ವಾಮಿ. ವಿಘ್ನೇಶ್ವರ ಎಡಗಡೆ ಇರೋದು ಇದು. ಇದು ಅಕ್ಕರಾಯ ಅಂತ ಹೇಳ್ತಾರೆ. ಆ ಕಡೆ ಈ ಕಡೆ ದ್ವಾರಪಾಲಕರು ಅಂತ. ಇಲ್ಲಿರೋದು ವೀರಭದ್ರ ಸ್ವಾಮಿ. ಮುರುಘಾ ಮಠದ ಪಕ್ಕದ ಗೋಡೆ ಪಕ್ಕದಲ್ಲೇ ಒಂದು ಕಾಲ್ದಾರಿ ಇದೆ. ಆ ಕಾಲ್ದಾರಿಯಿಂದ ಬಂದರೆ, ಈ ಕಾಲ್ದಾರಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಬಂದರೆ ಈಗ ಹೋಗೋದಕ್ಕೆ ದಾರಿ ಇದೆ. ಈ ದಾರಿಲಿ ಹೋದರೆ ಫುಲ್ ಟಾಪ್ಗೆ, ಚಿತ್ರದುರ್ಗದ ಟಾಪಲ್ಲಿರುವಂತಹ ತುದಿಯಲ್ಲಿರತಕ್ಕಂಥ ಒಂದು ವಾಚ್ ಟವರ್ ಇದೆ. ಅಲ್ಲಿಗೆ ಹೋಗೋದಕ್ಕೆ ದಾರಿ. ಸೊ ಅಲ್ಲಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀನಿ, ನೋಡೋಣ ಹೋಗೋದಕ್ಕಾಗುತ್ತೆ ಅಂತ. ಮೋಸ್ಟ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ, ಆಫ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಚಿತ್ರದುರ್ಗ ಕೋಟೆಯ ತುತ್ತ ತುದಿಯಲ್ಲಿದ್ದೀನಿ. ಇಲ್ಲೊಂದು ದೊಡ್ಡ ಕಟ್ಟೆ ಇದೆ, ತುಪ್ಪದ ಕೊಳ ಇದೆ. ಇಲ್ಲಿ ಕೆಳಗಡೆ ಬೋರ್ಡ್ ತೋರಿಸಿದ್ನಲ್ಲ, ಅದು ಇಲ್ಲಿ ಆಯುಧಗಳನ್ನೆಲ್ಲ ಬಂದು ಮುಳುಗಿಸಿಡೋರಂತೆ, ತುಕ್ಕಡಿಬಾರ್ದು ಅಂತ. ಸೊ ಆ ಸೈಡ್ ಹೋಗೋಣ, ತುದಿಗೆ ಹೋಗೋದಕ್ಕೆ. ಚಪ್ಪಲಿ ಹಾಕ್ಕೊಂಡು ಹತ್ತಕ್ಕಾಗಲ್ಲ, ಶೂ ಇದ್ದರೆ ಈಸಿಗೆ ಹಾಕ್ಕೊಂಡು ಬರ್ಬೋದು. ಹಿಂಗೆ ಬಗ್ಬಿಟ್ಟು ಕಪ್ಪೆ ಥರ ಹತ್ತಬೇಕು, ಸ್ಟ್ರೈಟಾಗಿ ಹತ್ತಕ್ಕಾಗೋದಿಲ್ಲ. ಹತ್ತುವಾಗ ರೆಕಾರ್ಡಿಂಗ್ ಮಾಡೋಕ್ಕಾಗೋದೇ ಇಲ್ಲ, ಚಾನ್ಸೇ ಇಲ್ಲ. ಸೊ ಆಫ್ ಮಾಡ್ಕೊಂಡು ಬಂದಿದ್ದೆ. ಇಲ್ಲೊಂದು ಮಂಟಪ ಇದೆ ಮೇಲ್ಗಡೆ. ಅಲ್ಲೊಂದು ಪೀಕ್ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಅದೊಂದು ವಾಚ್ ಟವರ್. ಅದು ಬಿಟ್ಟರೆ ನೆಕ್ಸ್ಟ್ ಇದೆ, ಆ ಸೈಡ್ ಇನ್ನೊಂದಿದೆ ವಾಚ್ ಟವರ್. ಅದ್ರ ಮೇಲೆ ಇನ್ನೂ ಒಂದು ಟಾಪಲ್ಲಿ ಒಂದು ವಾಚ್ ಟವರ್ ಇದೆ, ಅಲ್ಲೊಂದು ವಾಚ್ ಟವರ್ ಇದೆ, ಈ ಕಡೆನೂ ಒಂದು ವಾಚ್ ಟವರ್ ಇದೆ.
ಅರಮನೆ ಸಂಕೀರ್ಣ ಇಲ್ಲಿಂದ ಕಾಣಿಸುತ್ತೆ ನೋಡಿ ನೀಟಾಗಿ. ಇಲ್ಲೆಲ್ಲ ಮನೆಗಳಿದ್ದಾವೆ, ಚಿಕ್ಕ ಚಿಕ್ಕದು ಗುಡಿಸಲು ಥರ. ಆ ಕಡೆ ಎಲ್ಲ ಗೋಡೆಗಳು ಕಾಣಿಸುತ್ತೆ ನೋಡಿ. ನಾನು ಹಿಂಗೆ ಹತ್ತು ಬೇಕಲ್ಲ ಅಂತ ಹಂಗೆ ಸೈಡ್ಗೆ ಹಾಕಿದೆ. ಇಲ್ಲೇನೋ ಗವಿ ಥರ ಇದೆ ರೀ ಒಳಗಡೆ, ಗುಹೆ ಥರ. ಹಾಂ, ಮೆಟ್ಲೆಲ್ಲ ಇದೆ. ಬಟ್ ಗೊತ್ತಿಲ್ಲ, ಗೊತ್ತಿರೋರಿದ್ರೆ ಹೋಗ್ಬೋದಿತ್ತು. ಮೆಟ್ಲೆಲ್ಲ ಅಂದರೆ ಇಲ್ಲಿ ಮೆಟ್ಲು ಮಾಡಿದ್ದಾರೆ ಕೆಳಗಡೆ ತನಕ. ಸೀಕ್ರೆಟ್ ದಾರಿ ಇದ್ದಂಗಿದೆ ಅಲ್ವಾ? ಹ್ಞೂ. ಆ್ಯಕ್ಚುಲಿ ಇಲ್ಲಿಂದ ಆ ಚಂದವಳ್ಳಿ ಇದು ಮಾಡಿದಾರಲ್ಲ ಕೇವ್ಸ, ಅಲ್ಲಿಗೆ ಇಲ್ಲಿಂದ ಎಂಟ್ರಿ ಇದೆಯಂತೆ. ಇಲ್ಲೆಲ್ಲೋ ಎಲ್ಲಿಂದನೋ, ಬಟ್ ಇದು ಅಂತಲ್ಲ, ಗೊತ್ತಿಲ್ಲ. ಒಟ್ಟು ಇಲ್ಲಿಂದ ಎಲ್ಲ ಇಲ್ಲಿಂದ ಹಂಗೆ ಒಳಗಿಂದ ಹೋಗಿ ಅಲ್ಲಿಗೆ ಹೋಗ್ಬೋದಂತೆ. ಹೌದಾ? ರಾಜರು ಹ್ಞೂ. ಇಲ್ಲಿಂದನೇ ಓಡಾಟಗಾರಂತೆ. ಆಮೇಲೆ ಅಲ್ಲಿ ಯಾವುದೋ ಒಂದು ಗೇಟ್ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಚಂದವಳ್ಳಿ ಕೇವ್ಸ್ ಒಳಗಡೆ. ಅವ್ರ ಗೈಡ್ ಹೇಳಿದ್ದು ಅಲ್ಲಿ ಹೋಗಂಗಿಲ್ಲ, ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳಿದ್ರು ಅವರು. ಮೋಸ್ಟ್ಲಿ ಅದೇ ಇರ್ಬೋದು, ಗೊತ್ತಿಲ್ಲ. ಹತ್ತೋದನ್ನು ಈಸಿ ಇತ್ತು, ಅಂದರೆ ಈಗ ಈಸಿ ಅಂತ ಅನಿಸ್ತಾ ಇದೆ ಹತ್ತಿದ ಮೇಲೆ. ಬಟ್ ಹತ್ತೋದನ್ನು ಹತ್ತಿಬಿಟ್ಟೆ, ಇಳಿಯೋಕ್ಕೆ ದಾರಿನೇ ಗೊತ್ತಾಗಲಿಲ್ಲ. ಕೆಲವೊಬ್ಬರು ಹೆಲ್ಪ್ ಮಾಡಿದ್ರು ನಮಗೆ ಇಳಿಯೋದಕ್ಕೆ. ನೋಡಿ ಚಿಕ್ಕ ಜರಿ ಹರಿತಾ ಇದೆ. ಸೊ ಅವ್ರು ದಾರಿ ತೋರಿಸಿದ್ರು, ನಮಗೆ ದಾರಿನೇ ಗೊತ್ತಾಗಿರಲಿಲ್ಲ. ಸೊ ಅವ್ರ ಹೆಲ್ಪಿಂದ ಆರಾಮಾಗಿ ಇಳಿದು ಬಂದ್ವಿ. ಇಲ್ಲಿಂದ ಇಳಿಯೋದು. ಈ ಕಡೆ ನಿಂತು ಹೋಗೋದು, ಸಿಕ್ಕಾಪಟ್ಟೆ ಜಾರ್ತಾ ಇದೆ ನೀರು ಹರಿದು. ದಾರಿ ಇದೆ. ಸೊ ನಾವು ಅಲ್ಲಿಂದ ಇಳಿದು ಬಂದಿದ್ದು, ಹಾಗೆ ಅಲ್ಲಿಂದ ಇಳಿದಿದ್ದು. ಒಬ್ಬವನ ಕಿಂಡಿ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಡೇ 1ನಲ್ಲಿ ನೋಡಿದಾಗ ಸಿಕ್ಕಾಪಟ್ಟೆ ಗಲಾಟೆ ಇತ್ತು. ಇವತ್ತು ಸ್ವಲ್ಪ ಕಮ್ಮಿ ಜನ ಇರೋಗಿದ್ದಾರೆ, ನೋಡೋಣ.
ನೀವು ನೋಡ್ತಿದ್ರಲ್ಲ, ಇದು ಕೋಟೆಯ ಹಿಂಬಾಗಿಲು. ಇನ್ನೊಂದು ಕಡೆಯಿಂದ ಎಂಟ್ರೆನ್ಸ್ ಇತ್ತಂತೆ ಮುಂಚೆ. ಸೊ ಇವಾಗ ಸರ್ಕಾರದವರು ಇದನ್ನು ಕ್ಲೋಸ್ ಮಾಡಿದ್ದಾರೆ. ಯಾಕೆಂದರೆ ಟಿಕೆಟ್ ಇಲ್ದಲೇ ಜನಗಳು ಬರ್ತಾರೆ ಈ ಕಡೆಯಿಂದ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಏನು ಕಾಣಿಸ್ತಾ ಇದೆ ಗುಹೆ, ಅದು ಒನಕೆ ಓಬವ್ವನ ಮನೆಯಂತೆ. ಅಲ್ಲಿದೆಲ್ಲ ಗುಹೆ. ಕೋಟೆಯ ವೀರಾಂಜನೇಯ ಸ್ವಾಮಿಯಲ್ಲಿರೋದು. ಇದೇ ಒನಕೆ ಓಬವ್ವನ ಕಿಂಡಿ.